ಮೈ ಡಿಯರ್ ಟೀಚರ್ಸ್, ನಾವು GPTR ಡಿಸ್ಕ್ರಿಪ್ಟಿವ್ ಟೈಪ್ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡ್ತಾ ಇದ್ದೀವಿ. ಅದು ಅಷ್ಟೇ ಅಲ್ರಿ, ಇಡೀ ಕ್ವಶನ್ ಪೇಪರ್ ಬುಕ್ಲೆಟ್ನ ಸಾಲ್ವ್ ಮಾಡ್ತಿದ್ದೀವಿ. ಸೊ ಅಕಾರ್ಡಿಂಗ್ ಟು ಕ್ವಶನ್ ನಂಬರ್ ವೈಸ್. ಸೊ ಹಾಗೆ ಮಾಡ್ತಾ ಮಾಡ್ತಾ ಇವತ್ತು ನಾವು 78th ಕ್ವಶನ್ಗೆ ರೀಚ್ ಆಗಿದ್ದೀವಿ. 78ನೇ ಕ್ವಶನ್ಗೆ ಬಂದಿದ್ದೀವಿ. ಸೊ ಯಾವುದಿದೆ ಸರ್ 78ನೇ ಕ್ವಶನ್ ಅಂತಂದರೆ, ಪ್ಯಾರಾಗ್ರಾಫ್ ಕಂಪ್ಲೀಷನ್ ಮೇಲೆ ಕ್ವಶನ್ ಕೇಳಿದ್ದಾರೆ. ಅಂದರೆ ಓಪನಿಂಗ್ ಲೈನು ಮತ್ತು ಕ್ಲೋಸಿಂಗ್ ಲೈನ್ ಕೊಟ್ಟಿರ್ತಾರೆ. ಸೊ ನೀವು ಉಳ್ಕಿದ್ದನ್ನು ಬರೆದು ಪ್ಯಾರಾಗ್ರಾಫ್ನ ಕಂಪ್ಲೀಟ್ ಮಾಡೋದಿರುತ್ತೆ. ಸೊ ಅಂಥ ಕ್ವಶನ್ಗಳನ್ನು ಕೇಳಿದರೆ ನೀವು ಯಾವ ರೀತಿಯಾಗಿ ಕಂಪ್ಲೀಟಾಗಿ ಬರೆದು 5 ಮಾರ್ಕ್ಸ್ ತೊಗೊಳ್ಳೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ದಿಸ್ ಇಸ್ ರಾಜು, ವೆಲ್ಕಮ್ ಟು ಇಂಗ್ಲೀಷ್ ಆ್ಯಂಡ್ ಬೆಲ್. ಎಸ್ ಮಾಡಿ ಟೀಚರ್ಸ್, ಇಲ್ಲಿದೆ ನೋಡ್ರಿ 78th ಕ್ವಶನ್ಗೆ ನಾವು ಬಂದಿದ್ದೀವಿ. ಓಕೆ, 78th ಕ್ವಶನ್ ನಾವು ಡಿಸ್ಕಸ್ ಮಾಡ್ತಿದ್ದೀವಿ GPTR. ಸೊ ಟೈಟಲ್ ಕೊಡ್ತೀನಿ ರೀ, ಡಿಸ್ಕ್ರಿಪ್ಟಿವ್ ಟೈಪ್ ಕ್ವಶನ್ಸ್ ಅಂತ ಹೇಳಿ. ಇಲ್ಲಿ ಬರುವಂಥದ್ದು ಒಂದಲ್ಲ ಎರಡಲ್ಲ 5 ಮಾರ್ಕ್ಸ್ ಕ್ವಶನ್ ರೀ. ಸೊ ಅದು GPTR ಪ್ಯಾರಾಗ್ರಾಫ್ ಕಂಪ್ಲೀಷನ್ ಅಂತ ಒಂದು ಟಾಪಿಕ್ ಬರುತ್ತೆ. ಸೊ ಅದ್ರ ಮೇಲೆ ಕ್ವಶನ್ ಕೇಳ್ತಾರೆ. ಅದನ್ನ ನೀಟಾಗಿ ಬರೆದ್ರೆ ನಿಮಗೆ 5 ಅಂಕಗಳು ಸಿಗ್ತವೆ. ಆಮೇಲೆ ಇದು ಯಾವ ಎಬಿಲಿಟಿ ಅಂದ್ರೆ ರೈಟಿಂಗ್ ಸ್ಕಿಲ್ ನ ಚೆಕ್ ಮಾಡ್ಲಿಕ್ಕೆ ಕೇಳುವಂತ ಕ್ವಶನ್. ಇದು ಅಬೌಟ್ 80 ವರ್ಡ್ಸ್ ಅಂತ ಇರಬೇಕಂತ ಇದೆ. ಸೊ 80 ವರ್ಡ್ಸ್ ಅಷ್ಟರೊಳಗೆ, ಅತಿ ಹೆಚ್ಚು ಇರಬಾರ್ದು, ಅತಿ ಕಡಿಮೆ ಇರಬಾರ್ದು. ಸೊ ವರ್ಡ್ಸ್ ಲಿಮಿಟೇಷನ್ ಕೂಡ ಕೊಟ್ಟಿದ್ದಾರೆ. ಅಂಡ್ ನೋಟ್ಸ್, ಟಿಪ್ಸ್ ಅಂಡ್ ಟ್ರಿಕ್ಸ್ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡೋಣ. ಇದು ಬಹಳಷ್ಟು ಈಸಿ ರೀ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ರಿ, ಎಂಜಾಯ್ ಮಾಡ್ರಿ. ಓಕೆ, ಸೊ ಇಲ್ಲಿ ಫಸ್ಟ್ ಮೊದಲು ಮಾಡಿದಂಥ ಎಲ್ಲ ವಿಡಿಯೋಸ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಎಲ್ಲ ವಿಡಿಯೋ ನೋಡ್ತೀರಿ ಅಂತ ಅನ್ಕೊಂಡಿದ್ದೀನಿ. ಸೊ ನೋಡ್ರಿ, ಬಹಳಷ್ಟು ವರ್ಕ್ ಮಾಡಿದ್ದೇವೆ ಸ್ಪೆಷಲ್ ಡಿಸ್ಕ್ರಿಪ್ಟಿವ್ ಟೈಪ್ ಕ್ವಶನ್ಸ್ಗೆ. ಆಮೇಲೆ ಸೊ ನಾವು ತಗೊಳ್ತಾ ಇರೋದು ನಮ್ಮ GPTR ಪ್ರೈಮರಿ ಟೀಚರ್ಸ್ ರಿಕ್ರೂಟ್ಮೆಂಟ್ ಅಂತ ಏನಿದೆ ನೋಡ್ರಿ. ಸೊ ಗ್ರಾಜುಯೇಟ್ ಪ್ರೈಮರಿ ಟೀಚರ್ಸ್ ರಿಕ್ರೂಟ್ಮೆಂಟ್ ಪಟ್ಟಂತ ಪೇಪರ್ 2 ಸಿಲೆಬಸ್ ನಾವು ಡಿಸ್ಕಸ್ ಮಾಡ್ತಿದ್ದೀವಿ. ಸೊ ನಮ್ಮ ಬೇಸ್ಮೆಂಟ್ ಆಗಿ ಇಟ್ಕೊಂಡಿದ್ದು ಪೇಪರ್ 2 ದಲ್ಲಿ ಮಾಡಲ್ ಕ್ವಶನ್ ಪೇಪರ್ ಬುಕ್ಲೆಟ್ ಏನ್ ಬಿಟ್ಟಿದಾರಲ್ಲ ನಮ್ಮ ಡಿಪಾರ್ಟ್ಮೆಂಟ್ ಅವರು, ಅದನ್ನೇ ಬೇಸ್ಮೆಂಟ್ ಆಗಿ ಇಟ್ಕೊಂಡು ನಾವು ಇಲ್ಲಿ ಡಿಸ್ಕಷನ್ ಮಾಡ್ತಿದ್ದೇವೆ ರೀ. ಸೊ ಕಂಟಿನ್ಯೂಸ್ ವಿಡಿಯೋ ಮಾಡ್ತಿದ್ದೇವೆ. ಯಾರಾದ್ರೂ ಹೊಸದಾಗಿ ನೋಡ್ತಾ ಇದ್ರಿ ನೋಡ್ಬೇಕಾದ್ರೆ ಸಿಕ್ಕಾಪಟ್ಟೆ ಇದಾವೆ. ಸೊ ನಾವು 1 2 3 4 ಅಂತ ಮಾಡ್ತಾ ಮಾಡ್ತಾ ಇವತ್ತು 78th ಕ್ವಶನ್ಗೆ ಬಂದಿದ್ದೀವಿ. ಸೊ ಪ್ರತಿಯೊಂದು ವಿಡಿಯೋದಲ್ಲಿನೂ ಕಂಪ್ಲೀಟ್ ಆಗಿ ನೋಟ್ಸ್, ಟಿಪ್ಸ್, ಟ್ರಿಕ್ಸ್ ಅಂಡ್ ಮಾಡೆಲ್ ಕ್ವಶನ್ಸ್ ಗಳನ್ನ ಡಿಸ್ಕಸ್ ಮಾಡ್ತಾ ಬಂದಿದ್ದೀವಿ. ಸೊ ಎಲ್ಲವೂ ಇದೆ. ಸೊ ಕಂಪ್ಲೀಟ್ ಓವರ್ ಆಲ್ ಕಂಪ್ಲೀಟ್ ಆಗಿ ಸಿಲೆಬಸ್ ಸಂಬಂಧಪಟ್ಟಂತ ಕ್ವಶನ್ ಸಂಬಂಧಪಟ್ಟಂತ ಮಾಹಿತಿಯನ್ನು ಕೊಡ್ತಾ ಬಂದಿದ್ದೀವಿ. ಸೊ ಇವತ್ತಿನ ವಿಡಿಯೋದಲ್ಲಿ ಪ್ಯಾರಾಗ್ರಾಫ್ ಕಂಪ್ಲೀಷನ್ ಅನ್ನ ನಾವು ಡಿಸ್ಕಸ್ ಮಾಡೋಣ. ಓಕೆ, ರೈಟ್. ಸೊ ನಾನು ಹೇಳಿದೆ ಮುಂಚೆನೆ, ಇದು ಅವ್ರ ಕ್ವಶನ್ ಕೇಳೋದು ರೈಟಿಂಗ್ ಅಬಿಲಿಟಿ ಮೇಲೆ ಕ್ವಶನ್ ಕೇಳುವಂಥದ್ದು. ಯಾವ ಕಂಪೋನೆಂಟ್ ಅಂದ್ರೆ ಇಲ್ಲಿ ಸೊ ಪ್ಯಾರಾಗ್ರಾಫ್ ಅಂತ ಇದೆ. ಪ್ಯಾರಾಗ್ರಾಫ್ ರೈಟಿಂಗ್ ದಲ್ಲಿ ಬರುವಂತದ್ದು ಪ್ಯಾರಾಗ್ರಾಫ್ ಕಂಪ್ಲೀಟಿಂಗ್ ಸ್ಟೋರೀಸ್ ಆಗಿರ್ಬೋದು, ಕಂಪ್ಲೀಟಿಂಗ್ ಪ್ಯಾರಾಗ್ರಾಫ್ ಆಗಿರ್ಬೋದು. ಸೊ ಇದರಲ್ಲಿ ಬರುವಂತ ಕ್ವಶನ್ ಇದು. ಓಕೆ, ಹ್ಯಾವ್ ಗಾಟ್. ಸೊ ಇದು ಸಿಲೆಬಸ್ ಕಾಪಿ. ಹಾಗಾದ್ರೆ ಅವ್ರು ಕೊಟ್ಟಿದ್ದು 77 ಹಿಡ್ಕೊಂಡು 80 ಕ್ವಶನ್ ವರೆಗಿನ ಎಲ್ಲ ಕ್ವಶನ್ಗಳು 5 ಮಾರ್ಕ್ಸ್ ಕ್ಯಾರಿ ಮಾಡ್ತವೆ. ಸೊ ನಾವು ಬಂದಿದ್ದು ಇವಾಗ 78 ಕ್ವಶನ್. ಸೊ ಇನ್ನು ಎರಡು 79 ಅಂಡ್ 80 ಮಾಡಿದ್ರೆ ಮುಗಿದೋಯ್ತು. 5 ಮಾರ್ಕ್ಸ್ ಕಂಪ್ಲೀಟ್ ಆಗಿ ನಾವು ಡಿಸ್ಕಸ್ ಮಾಡ್ದಂಗೆ ಆಗುತ್ತೆ. ಬಟ್ ಈಗ ಆಪ್ಷನ್ಸ್ ಕೊಡ್ತಾರೆ ನಿಮಗೆ, ಎರಡರಲ್ಲಿ ಒಂದು ಬರೀರಿ ಅಂತ ಹೇಳಿ. ಅದಕ್ಕಾಗಿ ಇನ್ನೂ ಸೊ 3-4 ಕ್ವಶನ್ ಡಿಸ್ಕಸ್ ಮಾಡ್ತೀನಿ. ಹಾಗಾದ್ರೆ ಇಡೀ ಕ್ವಶನ್ ಪೇಪರ್ನ 100% ಮುಗಿಸಿದಂಗೆ ಆಗುತ್ತೆ. ಅದಕ್ಕಾಗಿ ಈ ಕ್ವಶನ್ ಏನ್ ಕೊಟ್ಟಿದ್ದಾರೆ ನೋಡಿ, 78th ಕ್ವಶನ್, ಕಂಪ್ಲೀಟ್ ದ ಫಾಲೋಯಿಂಗ್ ಪ್ಯಾರಾಗ್ರಾಫ್ ಇನ್ ಅಬೌಟ್ 80 ವರ್ಡ್ಸ್. ನೋಡಿ, ಅಬೌಟ್ 80 ವರ್ಡ್ಸ್ ಅಂತ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ದ ಓಪನಿಂಗ್ ಅಂಡ್ ಕ್ಲೋಸಿಂಗ್ ಲೈನ್ಸ್ ಆರ್ ಗಿವನ್ ಅಂತ. ಸೊ ನಾನು ಹೇಳೋದು ಒಂದನೇ ಮಾಡಿ ಟೀಚರ್ಸ್, ಮತ್ತೆ ಮತ್ತೆ ಹೇಳ್ತೀನಿ, ಎಲ್ಲ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ. ಸೊ ಅದು ಅಷ್ಟೊಂದು ಇಂಪಾರ್ಟೆಂಟ್ ಇದೆ ಅಂತ ಮತ್ತೆ ಮತ್ತೆ ಹೇಳ್ತಾ ಇರ್ತೀನಿ. ಆ ಕೊಟ್ಟಂತ ಕ್ವಶನ್ ಅನ್ನ ರುಚಿಯನ್ನ ನೋಡೋದು, ಕೊಟ್ಟಂತ ಕ್ವಶನ್ ಟೇಸ್ಟ್ ಮಾಡೋದು, ಅದನ್ನ ಮೇನ್. ಸೊ ಯಾಕಂದ್ರೆ ನಮಗೆ ಆನ್ಸರ್ ಮಾಡ್ಬೇಕಾದ್ರೆ ಕ್ವಶನ್ ಬಹಳಷ್ಟು ಬೇಸ್ಮೆಂಟ್ ಆಗಿರುತ್ತೆ. ಇಡೀ ಟೋಟಲ್ ಇನ್ಫಾರ್ಮೇಶನ್ ಕೊಡುತ್ತಾರೆ. ಅವ್ರು ಹೇಳ್ತಾ ಇದ್ದಾರೆ, ಏನಂತ ಹೇಳ್ತಿದ್ದಾರೆ, ಕಂಪ್ಲೀಟ್ ದ ಫಾಲೋಯಿಂಗ್ ಪ್ಯಾರಾಗ್ರಾಫ್, ಕೆಳಗೆ ಕೊಟ್ಟಂತ ಪ್ಯಾರಾಗ್ರಾಫ್ ನ ಕಂಪ್ಲೀಟ್ ಮಾಡ್ರಿ. ಎಷ್ಟು ಶಬ್ದಗಳಲ್ಲಿ? ಅಬೌಟ್ 80 ವರ್ಡ್ಸ್, ಅಂದಾಜು ಒಂದು 80 ವರ್ಡ್ಸ್ ಗಳಲ್ಲಿ ಅದನ್ನ ಕಂಪ್ಲೀಟ್ ಮಾಡ್ರಿ. ಎಕ್ಸಾಕ್ಟ್ ಅಂತಲ್ಲ, ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಅದ ನಡೆಯುತ್ತೆ. ಮತ್ತೆ ಹೇಳ್ತಾರೆ, ದ ಓಪನಿಂಗ್ ಅಂಡ್ ಕ್ಲೋಸಿಂಗ್ ಲೈನ್ಸ್ ಆರ್ ಗಿವನ್. ನಾವೇ ಕೊಟ್ಟಿದ್ದೇವೆ, ಓಪನಿಂಗ್ ಲೈನು ಕೊಟ್ಟಿದ್ದೇವೆ, ಕ್ಲೋಸಿಂಗ್ ಲೈನು ಕೊಟ್ಟಿದ್ದೇವೆ. ಸೊ ನೀವು ಅದನ್ನ ಕಂಪ್ಲೀಟ್ ಮಾಡ್ರಿ ಅಂತ ಕೊಟ್ಟಿದ್ದಾರೆ, ಅಷ್ಟೇ. ಇದು ಫಸ್ಟ್ ಇನ್ ದ ಹಿಸ್ಟ್ರಿ ಆಫ್ ನಮ್ಮ GPTR ರಿಕ್ರೂಟ್ಮೆಂಟ್ ದಲ್ಲಿ ಫಸ್ಟ್ ಕ್ವಶನ್ ಪೇಪರ್ ಬುಕ್ಲೆಟ್ ಇದು. ಸೊ ಅದಕ್ಕಾಗಿ ಸ್ವಲ್ಪ ಟೈಪಿಂಗ್ ಮಿಸ್ಟೇಕ್ ಆಗಿದಾವೆ, ಏನೋ ತೊಂದರೆ ಇಲ್ಲ. ಬಟ್ ಇದನ್ನ ಮಾಡ್ಬೇಕಾದ್ರೆ ಅವ್ರ ಕಷ್ಟ ನಮ್ಗೆ ಗೊತ್ತರಿ. ಸೊ ಯಾಕಂದ್ರೆ ಬೇಸ್ಮೆಂಟ್ ರೀ, ಎಷ್ಟೇ ಕ್ವಶನ್ ಪೇಪರ್ ಬರಲಿ ಇದನ್ನೇ ಬೇಸ್ಮೆಂಟ್ ಆಗಿ ಇಟ್ಕೊಂಡು ಮಾಡ್ತೀವಿ. ಸೊ ಅದಕ್ಕಾಗಿ ಫಸ್ಟ್ ಲೈನ್ ಏನು ಕೊಟ್ಟಿದ್ದಾರೆ ನೋಡ್ರಿ. ಸೊ ಇಲ್ಲಿ ಗ್ಯಾಪ್ ಕೊಟ್ಟಿರೋ ಸಂಬಂಧ ಹೇಳ್ತಾ ಇದ್ದಾನ. ಇಟ್ ವಾಸ್ ಅ ಡಾರ್ಕ್ ಗ್ಲೂಮಿ ನೈಟ್ ವೆನ್ ವಿ ಹರ್ಡ್ ಅ ಲೌಡ್ ನಾಕ್ ಆನ್ ದಿ ಡೋರ್ ಇನ್ ದಿ ಮಿಡಲ್ ಆಫ್ ದಿ ನೈಟ್ ಅಂತ. ಇದು ಸ್ಟಾರ್ಟಿಂಗ್ ಲೈನ್, ಇದು ಫಸ್ಟ್ ಲೈನ್. ಅದಾಂತರ ಕ್ಲೋಸಿಂಗ್ ಲೈನ್, ಐ ಕ್ಯಾನ್ ನೆವರ್ ಫರ್ಗೆಟ್ ದಟ್ ಇನ್ಸಿಡೆಂಟ್ ಇನ್ ಮೈ ಲೈಫ್ ಅಂತ ಕೊಟ್ಟಿದ್ದಾರೆ. ಸೊ ಎರಡು ಲೈನ್ಸ್ ಕೊಡ್ಬೇಕಾದ್ರೆ ನಾನು ಹೇಳ್ತಾ ಇದ್ದೀನಿ, ಕ್ವಶನ್ ಮಾಡ್ಬೇಕಾದ್ರೆ ಬಹಳಷ್ಟು ನಾಲೆಜ್ ಬೇಕಾದ್ರೆ, ಬಹಳಷ್ಟು ಥಿಂಕ್ ಮಾಡ್ಬೇಕಾಗತ್ತೆ. ಎರಡು ವಾಕ್ಯನ ಕೊಡ್ತಾರೆ. ಅದರ ಆಧಾರ ಮೇಲೆ ಆನ್ ದಿ ಬೇಸಿಸ್ ಆಫ್ 2 ಲೈನ್ಸ್ ಯು ಹ್ಯಾವ್ ಟು ಕಂಪ್ಲೀಟ್ ಹೋಲ್ ಪ್ಯಾರಾಗ್ರಾಫ್ ನ ಕಂಪ್ಲೀಟ್ ಮಾಡ್ಬೇಕಾಗತ್ತೆ ಅಬೌಟ್ 80 ವರ್ಡ್ಸ್. ಸೊ ಹಾಗಾದ್ರೆ ಮಾಡ್ಬೇಕಾದ್ರೆ ನಿಮ್ಗೆ ಇನ್ಸ್ಪೈರ್ ಆಗಬೇಕು, ಆ ರೀತಿ ಸ್ಟೇಟ್ಮೆಂಟ್ಗಳು ಇರಬೇಕು, ಬರೆಯುವಂಗೆ ಇರಬೇಕು. ಕ್ಲೋಸಿಂಗ್ ಲೈನ್ ಹೆಂಗಿರ್ಬೇಕಂದ್ರೆ ಅಲ್ಲಿಗೆ
ಎಕ್ಸಿಟ್ ಆಗೋ ರೀತಿಯಲ್ಲಿ ಆ ಸ್ಟೋರಿ ಇರ್ಬೋದು ಏನೇ ಇರ್ಬೋದು ಎಕ್ಸಿಟ್ ಆಗೋ ರೀತಿಯಲ್ಲಿ ಇರಬೇಕು. ಸೊ ಅವ್ರು ಕೊಟ್ಟಂತಲ್ಲ ನೆಕ್ಸ್ಟ್ ಬ್ಯೂಟಿಫುಲ್ ಇದೆ ನೋಡ್ರಿ. ಇಟ್ ವಾಸ್ ಅ ಡಾರ್ಕ್ ಗ್ಲೂಮಿ ನೈಟ್ ಇತ್ತು. ವೆನ್ ವಿ ಹರ್ಡ್ ಅ ಲೌಡ್ ನಾಕ್ ಆನ್ ದಿ ಡೋರ್. ಸಡನ್ ಆಗಿ ಯಾರೋ ಬಂದು ಬಾಗಿಲು ತಟ್ಟದಂಗಾಯ್ತು. ಯಾವಾಗ ಅಂತಂದ್ರೆ ಇನ್ ದ ಮಿಡಲ್ ಆಫ್ ದಿ ರಾತ್ರಿ ಮಧ್ಯರಾತ್ರಿ. ಸೊ ಯಾರೋ ಬಂದು ಸ್- ಕತ್ತಲದಲ್ಲಿ ಬಾಗಿಲ ತಟ್ತಾ ಇದ್ದಾರೆ. ಹೆಂಗ್ ಅನಿಸುತ್ತೆ ಹೇಳ್ರಿ ನಿಮಗೆ? ಇದು ಒಂದು ಸ್ಟಾರ್ಟಿಂಗ್. ಲಾಸ್ಟಿಗೆ ಅನ್ಸುತ್ತೆ ಐ ಕ್ಯಾನ್ ನೆವರ್ ಫಾರ್ಗೆಟ್ ದಟ್ ಇನ್ಸಿಡೆಂಟ್ ಇನ್ ಮೈ ಲೈಫ್. ನನ್ನ ಜೀವನದಲ್ಲಿ ಎಂದಿಗೂ ಆ ಇನ್ಸಿಡೆಂಟ್ ಮರೆಯೋದಿಲ್ಲ ಅನ್ನೋದು. ಸೊ ಈ ವಾಕ್ಯ ನೋಡ್ತಾ ಇದ್ರೆ ನಮಗೆ ಯಾವುದರ ಫ್ಲೇವರ್ ಬರುತ್ತಂದ್ರೆ ಹೀರೋ ಅಂತ ಎಸ್ ಎಸ್ ಎಲ್ ಸಿ ಲೆಸನ್ ಇದೆ ಅದರ ಫ್ಲೇವರ್ ಬರುತ್ತೆ. ಮತ್ತು ಇವರು ನಮ್ಮ ಗ್ರೇಟ್ ಮಾಡ ಎವರ್ ಚೆರಿಸ್ಟ್ ಅಲ್ಲ ಮಿಸ್ಟರ್ ಪಾಟೀಲ್ ಅಂತ ಸಪ್ಲಿಮೆಂಟರಿ ದಲ್ಲಿ ಬರುತ್ತೆ ನೋಡ್ರಿ. ಆ ಅವ್ರು ಬಂದು ಬಾಗಿಲು ತಟ್ಟದಂಗ ಆಗತ್ತಲ್ಲ. ಓಕೆ. ಸೊ ಯಾರು ಮಿಸ್ಟರ್ ಪಾಟೀಲ್ ಸೈಕ್ಲೋಸ್ಟೈಲ್ ಮಿಷನ್ ಒಯ್ಲಿಕ್ಕೆ ಬಂದಿರ್ತಲ್ಲ ಮಧ್ಯರಾತ್ರಿ. ಸೊ ಆ ಫ್ಲೇವರ್ ಇಲ್ಲಿ ನಮಗೆ ಮುಟ್ಟುತ್ತೆ. ಅಂದ್ರೆ ಏನಾದ್ರು ಒಂದಿಷ್ಟು ಲಿಂಕ್ ಇದ್ದೇ ಇರುತ್ತೆ ಅನ್ನಲಿಕ್ಕೆ ಅದು ಹೇಳ್ತಾ ಇದ್ದೀನಿ. ಸೊ ಹಾಗಾದ್ರೆ ನಾನು ಆ ಇನ್ಸಿಡೆಂಟ್ ನ ಎಂದಿಗೂ ಮರೆಯೋದಿಲ್ಲ ಅಂತ ಹೇಳಿ ಹೇಳ್ತಿದ್ದಾರೆ. ಹಾಗಾದ್ರೆ ಇಷ್ಟು ನೋಡಿದರೆ 2 ಲೈನ್ಸ್ ಗಳು ನೋಡಿದ್ರೆ ಸಾಕು ನಮಗೆ ಇನ್ಸ್ಪೈರ್ ಆಗುತ್ತಾ ಏನೋ ಬರಿಬೇಕು ಅನ್ನೋ ಲೆಕ್ಕಕ್ಕೆ ಬರಬೇಕು ಅಂತ ಲೈನ್ಸ್ ನ ಕೊಟ್ಟಿದ್ದಾರೆ. ಬ್ಯೂಟಿಫುಲ್ ರೀ. ಸೊ ಯಾರೋ ಬಂದು ಬಾಗಿಲ್ದೆ ಹಾಗಾದ್ರೆ ಸರ್ ಏನ್ ಬರಿಬೋದು ಸರ್? ಜಸ್ಟ್ ಯು ಹ್ಯಾವ್ ಟು ಇಮ್ಯಾಜಿನ್ ಯುವರ್ ಸೆಲ್ಫ್ ಫ್ರೀ. ನಿಮ್ಮಷ್ಟು ನೀವು ಇಮ್ಯಾಜಿನ್ ಮಾಡ್ಕೋಬೇಕಾಗತ್ತ. ಕಲ್ಪನೆ ಮಾಡ್ಕೊಳ್ರಿ. ಕಲ್ಪನೆ ಮಾಡಿ ಶಬ್ದಗಳ ರೂಪದಲ್ಲಿ ಸೊ ಆ ವಾಕ್ಯವನ್ನ ಬರೀರಿ, ನೀಟಾಗಿ ಬರೀರಿ. ಸೊ ಕ್ಲೋಸಿಂಗ್ ಲೈನ್ಸ್ ಮಾಡ್ರಿ. ಸರ್ ನಮಗೆ 80 ವರ್ಡ್ಸ್ ಆಗುತ್ತಿಲ್ಲ ಹೆಂಗ್ ಗೊತ್ತಾಗುತ್ತೆ? ಅದನ್ನು ಹೇಳ್ತೀನಿ. ಅದೊಂದು ಬೆಸ್ಟ್ ಟ್ರಿಕ್ಸ್ ಕೂಡ ಹೇಳ್ತೀನಿ. ಕಂಪ್ಲೀಟ್ ಆಗಿ ನೋಡ್ರಿ ವಿಡಿಯೋನ. ಅದನ್ನು ಕೂಡ ಹೇಳ್ತೀನಿ. 80 ವರ್ಡ್ಸ್ ಹೆಂಗಾಗುತ್ತೆ ಸರ್ ನಾವು ಬರಿತಾ ಬರ್ತಾ ಹೋಗ್ತಿರ್ತೀವಿ ಹೆಂಗಂತ ಅದನ್ನು ಹೇಳ್ತಿರ್ತೀನಿ. ಸೊ ನೋಡ್ರಿ. ಹಾಗಾದ್ರೆ ಆ ಇಮ್ಯಾಜಿನ್ ಮಾಡ್ಕೊಳ್ರಿ, ಕಲ್ಪನೆ ಮಾಡ್ಕೊಳ್ರಿ. ಕಲ್ಪನೆ ಮಾಡ್ಕೊಂಡು ಅದನ್ನ ಕಥಾ ರೂಪದಲ್ಲಿ ತಗೊಂಬರ್ರಿ. ಯು ಹ್ಯಾವ್ ಟು ಬ್ರಿಂಗ್ ಇನ್ ಟು ದ ಸ್ಟೋರಿ. ಸೊ ಸ್ಟೋರಿ ರೂಪದಲ್ಲಿ ತಗೊಂಬರ್ರಿ. ಅದಾದ ನಂತರ ಏನ್ ಮಾಡ್ರಿ ವಾಕ್ಯದಲ್ಲಿ ಅದನ್ನ ಬರೀರಿ. ಓಕೆ. ಅದನ್ನ ನೀವು ಮಾಡ್ಬೇಕಾಗತ್ತೆ. ಸೊ ಬರ್ದು ಕ್ಲೋಸಿಂಗ್ ಲೈನ್ಸ್ ಇವನ್ನೇ ಯೂಸ್ ಮಾಡ್ಬೇಕು ಸರ್. ಎಕ್ಸಾಕ್ಟ್ ಹೌದು ಇವನ್ನೇ ಯೂಸ್ ಮಾಡ್ರಿ ಏನು ತೊಂದರೆ ಇಲ್ಲ. ಓಪನಿಂಗ್ ಅಂಡ್ ಕ್ಲೋಸಿಂಗ್ ಲೈನ್ಸ್ ಯೂಸ್ ಮಾಡ್ರಿ ಏನು ತೊಂದರೆ ಇಲ್ಲ. ರೈಟ್. ಸೊ ಹಾಗಾದ್ರೆ ಇದಕ್ಕೆ ಆನ್ಸರ್ ಮಾಡೋಕ್ಕಿಂತ ಮುಂಚೆ ಅದನ್ನೇ ನಾನು ಇಲ್ಲಿ ನೀಟಾಗಿ ಟೈಪ್ ಮಾಡಿದ್ದೀನಿ. ನಾನು ಹೇಳಿದೆ ಅದು ಫಸ್ಟ್ ಇನ್ ದಿ ಹಿಸ್ಟ್ರಿ ಆಫ್ ಜಿಪಿಟಿ ರೂಪದಲ್ಲಿ ಫಸ್ಟ್ ಕ್ವಶನ್ ಪೇಪರ್ ಅದಾಗಿತ್ತು. ಸ್ವಲ್ಪ ಅಲ್ಲಿ ಇಲ್ಲಿ ಗ್ಯಾಪ್ ಟೈಪಿಂಗ್ ಮಿಸ್ಟೇಕ್ ಆಗಿದೆ ಏನೂ ತೊಂದರೆ ಇಲ್ಲ. ಅವ್ರು ಕೊಟ್ಟಂತ ಕ್ವಶನ್ ಈ ರೀತಿ ಇದೆ. ಕಂಪ್ಲೀಟ್ ದ ಫಾಲೋಯಿಂಗ್ ಪ್ಯಾರಾಗ್ರಾಫ್ ಇನ್ ಅಬೌಟ್ 80 ವರ್ಡ್ಸ್. ದ ಓಪನಿಂಗ್ ಅಂಡ್ ಕ್ಲೋಸಿಂಗ್ ಲೈನ್ಸ್. ಓಪನಿಂಗ್ ಲೈನ್ ಯಾವ್ದಿದೆ ಸರ್? ಇಟ್ ವಾಸ್ ಅ ಡಾರ್ಕ್ ಗ್ಲೂಮಿ ನೈಟ್ when we heard a loud knock on the door in the middle of ಅಂತ ಕೊಟ್ಟು ಡ್ಯಾಶ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಅದನ್ನ ಐ ಕ್ಯಾನ್ ನೆವರ್ ಫರ್ಗೆಟ್ ದಟ್ ಇನ್ಸಿಡೆಂಟ್ ಮೈ ಲೈಫ್ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಇದನ್ನ ಆನ್ಸರ್ ಮಾಡೋಕ್ಕಿಂತ ಮುಂಚೆ ನಾನು ಸ್ವಲ್ಪ ಟಿಪ್ಸ್ ಅಂಡ್ ಟ್ರಿಕ್ಸ್ ಅಂಡ್ ನೋಟ್ಸ್ ನ ಡಿಸ್ಕಸ್ ಮಾಡ್ತೀನಿ ಆನ್ ದಿ ಬೇಸ್ ಟಾಪಿಕ್ ಪ್ಯಾರಾಗ್ರಾಫ್ ಕಂಪ್ಲೀಷನ್ ಮೇಲೆ. ಸೊ ಅದಾದ ನಂತರ ಅದಕ್ಕೆ ಆನ್ಸರ್ ಮಾಡ್ತೀನಿ. ಓಕೆ. ರೈಟ್. ಸೊ ಹಾಗಾದ್ರೆ ವಾಟ್ ಈಸ್ ಪ್ಯಾರಾಗ್ರಾಫ್ ಕಂಪ್ಲೀಷನ್? ಸೊ ಪ್ಯಾರಾಗ್ರಾಫ್ ಕಂಪ್ಲೀಷನ್ ಅಂತಂದ್ರೆ ಅವ್ರು ಕೊಟ್ಟಿರ್ತಾರೆ. ಏನ್ ಕೊಟ್ಟಿರ್ತಾರೆ ಸರ್? ಓಪನಿಂಗ್ ಸೆಂಟೆನ್ಸ್ ಕೊಟ್ಟಿರ್ತಾರೆ ಅಂಡ್ ಕ್ಲೋಸಿಂಗ್ ಸೆಂಟೆನ್ಸ್ ಕೊಟ್ಟಿರ್ತಾರೆ. ಸೊ ನೀವು ಮಾಡುವಂಥದ್ದು ಯು ಮಸ್ಟ್ ಕನೆಕ್ಟ್ ದೆಮ್ ಲಾಜಿಕಲಿ ಇನ್ ಅಬೌಟ್ 80 ವರ್ಡ್ಸ್. ಜಸ್ಟ್ ಯು ಹ್ಯಾವ್ ಟು ಡೂ ದ ಕನೆಕ್ಟ್ ಮಾಡ್ಬೇಕಾಗತ್ತ. ಏನು ಲಾಜಿಕಲ್ ಆಗಿ ಆ ಇನ್ಸಿಡೆಂಟ್ಸ್ ಕನೆಕ್ಟ್ ಮಾಡಿ ಒಂದು 80 ಶಬ್ದಗಳಲ್ಲಿ ಅದನ್ನು ಬರಿಬೇಕಾಗತ್ತ. ಸೊ ದಿಸ್ ಈಸ್ ನೌನ್ ಆಸ್ ಅ ಪ್ಯಾರಾಗ್ರಾಫ್ ಕಂಪ್ಲೀಷನ್ ಅಂತ ಕರಿತೀವಿ. ಓಪನಿಂಗ್ ಸ್ಟಾರ್ಟಿಂಗ್ ಲೈನ್ಸ್ ಕೊಟ್ಟಿರ್ತಾರೆ, ಕ್ಲೋಸಿಂಗ್ ಲೈನ್ಸ್ ಕೊಟ್ಟಿರ್ತಾರೆ. ಲಾಜಿಕಲ್ ಆಗಿ ನಾವು ಥಿಂಕ್ ಮಾಡ್ಕೊಂಡು ಕನೆಕ್ಟ್ ಮಾಡಿ ಬರ್ತಾರೆ. ಸೊ ಸಾಕು ಅಷ್ಟಕ್ಕೆ ಮುಗಿಯುತ್ತೆ ಪ್ಯಾರಾಗ್ರಾಫ್ ಕಂಪ್ಲೀಷನ್. ಸರ್ ಟಿಪ್ಸ್ ಹೇಳಿ ಸರ್. ಹಾಗಾದ್ರೆ ನಾವು ಏನ್ ಮಾಡ್ಬೇಕು ಸರ್? ನೀವು ಮಾಡ್ಬೇಕಾದ್ರು ಫಸ್ಟ್ ಪಾಯಿಂಟ್ ಮಾಡಿ ಟೀಚರ್ಸ್ ನಮ್ದು ಹೇಳ್ಕೊಡ್ರಿ. ಮೇಂಟೈನ್ ಕಂಟಿನ್ಯೂಟಿ ರೀ. ಬ್ಯೂಟಿಫುಲ್ ರೀ. ಸೊ ಮೇಂಟೈನ್ ಕಂಟಿನ್ಯೂಟಿಯನ್ನ ಮೇಂಟೈನ್ ಮಾಡ್ರಿ. ಸೊ ಅಲ್ಲಿ ಕನೆಕ್ಷನ್ ಆಗ್ತಾ ಇರಬೇಕು. ಒಂದು ವಾಕ್ಯದ ನಂತರ ಒಂದು ವಾಕ್ಯ, ಒಂದು ಇನ್ಸಿಡೆಂಟ್ ಅಂದ್ರೆ ಒಂದು ಇನ್ಸಿಡೆಂಟ್. ಸೊ ಒಬ್ಬರು ಲೇಖಕರಾಗಿ ಬರೆಯುವಂತದ್ದು ಕೆಲಸ ಇದು. ಹೌದೇನಿಲ್ಲ? ಆಸ್ ಅ ಆಥರ್ ಆಗಿ ಒಬ್ಬರು ಏನೋ ಲೇಖಕರಾಗಿ ಬರುವಂತ ಕೆಲಸ ನೀವು ಮಾಡ್ಬೇಕಾಗತ್ತ. ಯಾವುದೋ ಒಂದು ಇನ್ಸಿಡೆಂಟ್ ಹೇಳಿ ಮತ್ತೆ ಬಿಡೋದು, ಮತ್ತೆ ಇನ್ನೊಂದು ಇನ್ಸಿಡೆಂಟ್ ಹೇಳೋದು, ಆ ರೀತಿ ಮಾಡುವುದೇನಿಲ್ಲ. ಸೊ ಒಂದು ಇನ್ಸಿಡೆಂಟ್ ಆದ ನಂತರ ಕಂಟಿನ್ಯೂಟಿ ಇರಬೇಕು. ಅದಾದ ನಂತರ ಬರುವಂತ ಇನ್ಸಿಡೆಂಟ್ ಜಸ್ಟ್ ಅದಕ್ಕೆ ನಾನು ಇಮ್ಯಾಜಿನ್ ಅಂತ ಹೇಳಿದೆ ನಾನು. ಸೊ ಅದನ್ನ ಇಮ್ಯಾಜಿನ್ ಮಾಡ್ಕೊಂಡು ಅದನ್ನ ವಾಕ್ಯ ರೂಪದಲ್ಲಿ ತಂದ್ರೆ ಸೊ ಕಂಪ್ಲೀಟ್ ಒಂದು ಸ್ಟೋರಿಯನ್ನ ನೀವು ಕಣ್ಮುಚ್ಚಿ ಇಮ್ಯಾಜಿನ್ ಮಾಡ್ಕೊಳ್ರಿ. ಏನೋ ಬರ್ಬೇಕಂದ್ರೆ ಅದಾದ ನಂತರ ಬರೀರಿ. ಓಕೆ. ಸೊ ಹಾಗಾದ್ರೆ ಮೇಂಟೈನ್ ಕಂಟಿನ್ಯೂಟಿ ಅನ್ನೋದು ಒಂದು ಪಾಯಿಂಟ್. ಹಾಗಾದ್ರೆ ಯುವರ್ ಸ್ಟೋರಿ ಶುಡ್ ಕನೆಕ್ಟ್ ನ್ಯಾಚುರಲಿ ಫ್ರಮ್ ಬಿಗಿನಿಂಗ್ ಟು ಎಂಡ್. ಸೊ ಸರಳತೆ ಇರಲಿ. ಒಂದು ನಾರ್ಮಲ್ ಆಗಿ ಕನೆಕ್ಟ್ ಆಗೋ ರೀತಿಯಲ್ಲಿ ಇರಲಿ. ಸೊ ಬಿಗಿನಿಂಗ್ ಹಿಡಿದು ಸೊ ಎಂಡ್ ವರೆಗೂ ಒಂದು ಕನೆಕ್ಟಿವಿಟಿ ಇರಬೇಕು. ಸೊ ನ್ಯಾಚುರಲಿಟಿ ಅದರಲ್ಲಿ ಇರಬೇಕು. ಒನ್ ಪಾಯಿಂಟ್. ಅಂಡ್ ಸೆಕೆಂಡ್ ಪಾಯಿಂಟ್ ಇಸ್ ದಟ್ ಯೂಸ್ ದ ಸಿಂಪಲ್ ಪಾಸ್ಟ್ ಟೆನ್ಸ್. ಬ್ಯೂಟಿಫುಲ್ ಬ್ಯೂಟಿಫುಲ್. ನಾನು ಹೇಳೋದು ಅದನ್ನೇ. ಸೊ ಬಹಳ ಸಲ ಹೇಳ್ತಿದ್ದೀನಿ. ಸ್ಟೋರಿ ರೈಟಿಂಗ್ ಅಂತ ಬಂದಕ್ಕಾರ ಸೊ ಯು ಹ್ಯಾವ್ ಟು ಯೂಸ್ ಸಿಂಪಲ್ ಪಾಸ್ಟ್ ಟೆನ್ಸ್ ಗಳನ್ನ ನಾವು ಹೆಚ್ಚಿಗೆ ಯೂಸ್ ಮಾಡ್ಬೇಕಾಗತ್ತೆ. ಅಥವಾ ಪಾಸ್ಟ್ ಟೆನ್ಸ್ ವಾಕ್ಯಗಳನ್ನ ಯೂಸ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಆಲ್ರೆಡಿ ಇನ್ಸಿಡೆಂಟ್ ಮುಗಿದಿರುತ್ತೆ. ಸೊ ಮುಗಿದ ಇನ್ಸಿಡೆಂಟ್ಸ್ಗೆ ಮ್ಯಾಕ್ಸಿಮಮ್ ಸೊ ನಾವು ಸಿಂಪಲ್ ಪಾಸ್ಟ್ ಟೆನ್ಸ್ ಯೂಸ್ ಮಾಡ್ಬೇಕಾಗತ್ತೆ. ಅದು ನೆನಪಲ್ಲಿ ಇಟ್ಕೊಳ್ರಿ. ಹಂಗಂದ್ರೆ ಮೋಸ್ಟ್ ಸಚ್ ಕ್ವಶನ್ಸ್ ಡಿಸ್ಕ್ರೈಬ್ ಪಾಸ್ಟ್ ಇನ್ಸಿಡೆಂಟ್ಸ್ ನ ಡಿಸ್ಕ್ರೈಬ್ ಮಾಡ್ತವೆ. ಸೊ ಅಂತ ವಾಕ್ಯಗಳನ್ನ ನೀವು
ಆ ನಿಮ್ಮ ಪ್ಯಾರಾಗ್ರಾಫ್ದಲ್ಲಿ ಯೂಸ್ ಮಾಡ್ಬೇಕಾಗತ್ತೆ. 2 ಪಾಯಿಂಟ್ಸ್ ಕಂಪ್ಲೀಟೆಡ್. ಅಂಡ್ ಥರ್ಡ್ ಪಾಯಿಂಟ್, ಕೀಪ್ ದ ಥೀಮ್ ಕ್ಲಿಯರ್. ಏನ್ ಹೇಳ್ಬೇಕಂತೀರಿ ಅದನ್ನ ಕ್ಲಿಯರ್ ಆಗಿ ಹೇಳ್ರಿ. ಸೊ ಅದನ್ನ ಬಿಟ್ಟು ಯಾವುದೋ ಇಮ್ಯಾಜಿನ್ ಮಾಡ್ಕೊಂಡು ಅಲ್ಲಿ ಬರ್ತಾ ಹೋಗ್ತಾರೆ, ಮತ್ತೊಂದು ಸ್ಟೋರಿ ಸ್ಟಾರ್ಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ನಿಮಗೆ ಕ್ಲಿಯರೆನ್ಸ್ ಇರಲಿ. ಮೊದಲು ನೀವು ಏನನ್ನ ವ್ಯಕ್ತಪಡಿಸ್ಬೇಕಂತೀರಿ, ಏನನ್ನ ಪ್ರೆಸೆಂಟ್ ಮಾಡ್ಬೇಕಂತೀರಿ, ಯಾವ ಇನ್ಸಿಡೆಂಟ್ ನ ನಿಮ್ಮ ಶಬ್ದಗಳಲ್ಲಿ ಹೇಳ್ಬೇಕಂತೀರಿ ಅನ್ನೋದನ್ನ ನಿಮ್ಮಲ್ಲಿ ಕ್ಲಿಯರ್ ಮಾಡ್ಕೊಡ್ರಿ ಮೊದಲ. ಸೊ ಅದು ಇರ್ಲಿ, ಆಮೇಲೆ ಇವ್ಯಾಲ್ಯೂಟರ್ಸ್ಗೆ. ಅದಕ್ಕೆ ಕೀಪ್ ದ ಥೀಮ್ ಕ್ಲಿಯರ್ ಅಂತ ಪಾಯಿಂಟ್ ಕೊಟ್ಟಿದ್ದೀವಿ. ಫಿಯರ್ ಆಗಿರ್ಬೋದು, ಸರ್ಪ್ರೈಸ್ ಆಗಿರ್ಬೋದು, ಕೈಂಡ್ನೆಸ್ ಆಗಿರ್ಬೋದು, ಲೆಸನ್ ಆಗಿರ್ಬೋದು, ಎಟ್ಸೆಟ್ರಾ ಇವೆಲ್ಲವೂ ಕ್ಲಿಯರೆನ್ಸ್ ಇರಬೇಕು. ನೀವು ಏನನ್ನ ಎಕ್ಸ್‌ಪ್ರೆಸ್ ಮಾಡ್ಬೇಕಂತಾರೆ, ಏನನ್ನ ಪ್ರೆಸೆಂಟ್ ಮಾಡ್ಬೇಕಂತೀರಿ ಅದು ಕ್ಲಿಯರಿಟಿ ಇರಲಿ. 4 ಪಾಯಿಂಟ್ ಬ್ಯೂಟಿಫುಲ್. ಆಡ್ ಲಾಜಿಕಲ್ ಇವೆಂಟ್ಸ್ ರೀ. ಒಂದು ತಾರ್ಕಿಕವಾದ ಒಂದು ಈ ಇವೆಂಟ್ಸ್‌ಗಳನ್ನ ಆಡ್ ಮಾಡ್ತಾ ಬನ್ನಿ. ಸುಮ್ಮನೆ ಯಾವ್ದೋ ಯಾವ್ದೋ ನಮ್ಮ ಕನ್ನಡ ಈ ಯಾವ್ದು ಸೀರಿಯಲ್ಸ್ ಇರ್ತಾವಲ್ಲ. ಸೊ ಯಾವುದಕ್ಕೂ ಸಂಬಂಧ ಇಲ್ಲದ ರೀತಿ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಸೊ ಲಾಜಿಕಲ್ ಆಗಿ ಇವೆಂಟ್ಸ್‌ಗಳನ್ನ ಕನೆಕ್ಟ್ ಮಾಡ್ತಾ ಬನ್ನಿ. ಅಂದ್ರೆ ಬಿಲ್ಡ್ ಸಸ್ಪೆನ್ಸ್ ಆರ್ ಆಕ್ಷನ್ ಇನ್ ದ ಮಿಡಲ್. ಒಂದ್ ರೀತಿ ಇಂಟ್ರೆಸ್ಟಿಂಗ್, ಅದಕ್ಕೆ ನೀವು ಲೇಖಕರಾಗಬೇಕಾಗುತ್ತೆ ಅಂತ ಅನ್ನೋ ಮಾತನ್ನ ಅದಕ್ಕೆ ಅದು. ಒಂದು ಇಂಟ್ರೆಸ್ಟಿಂಗ್ ಇರ್ಲಿ. ಇವ್ಯಾಲ್ಯೂಯೇಟರ್ಸ್ ಸರ್ಪ್ರೈಸ್ ಅನ್ಸ್ಬೇಕು. ಎಂತ ಸ್ಟೋರಿ ಬರ್ದಿದ್ದಾರೆ ಅನ್ನೋ ಲೆಕ್ಕಕ್ಕೆ ಇರ್ಬೇಕು. ಎಂತ ಇನ್ಸಿಡೆಂಟ್ ಬರ್ದಿದ್ದಾರೆ ಅನ್ನೋ ಲೆಕ್ಕಕ್ಕೆ ಇರ್ಬೇಕು. ಅದರಲ್ಲಿ ಸಸ್ಪೆನ್ಸ್ ಇರಬೇಕು, ಅದರಲ್ಲಿ ಆಕ್ಷನ್ ಇರಬೇಕಾಗತ್ತೆ ಮಿಡಲ್‌ದಲ್ಲಿ. ಓಕೆ. ಸೊ ಆ ರೀತಿ ಬರಿಬೇಕಾಗತ್ತೆ. ಸೊ ಆಕ್ಚುಲಿ ಹೇಳ್ಬೇಕಾದ್ರೆ ಮಾಡಿ ಟೀಚರ್ ಸಿಬಿಎಸ್‌ಸಿ ಕ್ವೆಶ್ಚನ್ ಪೇಪರ್‌ಗೆ ಒಂದು ಕ್ವೆಶ್ಚನ್ ಕೇಳುವಂಥದ್ದು ಇದು. ಕಾಮನ್ ಆಗಿ 5 ಮಾರ್ಕ್ಸ್ ಕ್ವೆಶ್ಚನ್ ಕೇಳ್ತಾರೆ ಸಿಬಿಎಸ್‌ಸಿ 10th ಎಕ್ಸಾಮ್‌ನಲ್ಲಿ. ಅದನ್ನೇ ಕ್ವೆಶ್ಚನ್ ನಿಮಗೆ ಕೇಳಿದಾರೆ ಅಷ್ಟೇ. ನಮ್ಮಲ್ಲಿ ಬರುತ್ತೆ ರೀ ಒಂದಿನ, ಅದು ನಮ್ಮಲ್ಲಿ ಬರುತ್ತೆ. ಓಕೆ. ಅದಕ್ಕೆ ಇದನ್ನೆಲ್ಲ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ 5th ಪಾಯಿಂಟ್ ರೀ. ಸೊ ಅವಾಯ್ಡ್ ಅನ್ನೆಸೆಸರಿ ಡೀಟೇಲ್ಸ್. ಸಿಕ್ಕಾಪಟ್ಟೆ ಡೀಟೇಲ್ಸ್‌ನ ಇನ್ಫಾರ್ಮೇಷನ್‌ನ ಹಾಕ್ಲಿಕ್ಕೆ ಹೋಗ್ಬೇಡ್ರಿ. ಅದು ಅಲ್ಲೇ ನೋಡ್ರಿ, ನಮಗೆ ಇನ್ಸಿಡೆಂಟ್‌ನ ಕ್ಲಿಯರ್ ಮಾಡ್ಬೇಕಾಗತ್ತೆ. ಸಿಕ್ಕಾಪಟ್ಟೆ ವರ್ಣಿಸ್ತಾ ಅಂದ್ರೆ ಡಿಸ್ಕ್ರೈಬ್ ಮಾಡ್ತಾ ಹೋದ್ರೆ ಮುಗ್ದೋಯ್ತು. ನೀವು ದೊಡ್ಡ ಒಂದು ಸೀರಿಯಲ್ ಅನ್ನೇ ಎನಾಕ್ಟ್ ಮಾಡ್ದಂಗಾಗತ್ತೆ. ಸೊ ಅದು ಬೇಕಾಗಿಲ್ಲ. ಸಂಕ್ಷಿಪ್ತ ಇರ್ಲಿ, 80 ವರ್ಡ್ಸ್ ಇರ್ಲಿ. ಅಂದ್ರೆ ನಾನು ಸಿಂಪಲ್ ಆಗಿರುತ್ತೆ ಸರ್. 80 ವರ್ಡ್ಸ್ ಅಂದ್ರೆ ಕಾಮನ್ ಆಗಿ ಈಗ ಒಂದು ಸೆಂಟೆನ್ಸ್ ಅಂದ್ರೆ 10 ನಾರ್ಮಲ್ ಆಗಿ 10 ಹೇಳ್ರಿ. 10 ವರ್ಡ್ಸ್ ಅಂತ ಅನ್ಕೊಳ್ರಿ. ಓಕೆ. ಇಲ್ಲ ಸರ್ ನಮಗೆ 10 ವರ್ಡ್ಸ್ ಆಗಲ್ಲ, 8 ವರ್ಡ್ಸ್. 8 ವರ್ಡ್ಸ್ ಇದೆ. ಯಾವುದಕ್ಕೆ? ಒಂದು ಸೆಂಟೆನ್ಸ್‌ಗೆ. ಸೊ ಹಾಗಾದ್ರೆ ಒಂದು ಸೆಂಟೆನ್ಸ್‌ಗೆ 8 ವರ್ಡ್ಸ್ ಅಂತ ನಾವು ಅನ್ಕೊಂಡ್ರೆ, ಆಕ್ಚುअली 10 ಅಂತ ನಾವು ಹಿಡ್ಕೋತೀವಿ. ಸೊ ನೀವು 8 ಅಂತಾನೂ ಹಿಡ್ಕೋಬಹುದು. 8 ಅಥವಾ 10 ಹಿಡ್ಕೊಳ್ರಿ. ಸೊ ಹಾಗಾದ್ರೆ ನಾನು ಎಷ್ಟು ಸೆಂಟೆನ್ಸಸ್ ಬರ್ದ್ರೆ 8 ವರ್ಡ್ಸ್ ಆಗ್ತವೆ? 1, 2, 3, 4, 5, 6, 7, 8, 9, 10. ಸೊ ಎ 10 ಸೆಂಟೆನ್ಸಸ್ ಬರ್ದ್ರೆ ಮುಗಿದೋಯ್ತು, ಮುಗಿದೋಯ್ತು. ಈ ರೀತಿ ಅಂದ್ರೆ ನೀವು ಕೌಂಟ್ ಮಾಡ್ತಾ ಕೂತ್ಕೊಳ್ಳೋದು ಅವಶ್ಯಕತೆ ಇಲ್ಲ ಟೀಚರ್ಸ್ ಅನ್ನೋ ಮಾತಿಗೆ ಹೇಳ್ತಾ ಇದ್ದೀನಿ. ಓಕೆ. ಇಲ್ಲ ಸರ್ ನಾವು 10 ವರ್ಡ್ಸ್ ಹಿಡಿದ್ರೆ 10 ಹಿಡಿದ್ರೆ 10 8 ಲೈನ್ಸ್ ಬರೀ. ಸೊ ಇಟ್ ಮೀನ್ಸ್ 8 ಟು 10 ಲೈನ್ಸ್ ಬರೆದರೆ ಸಾಕು 80 ವರ್ಡ್ಸ್ ಆಗುತ್ತೆ ಅನ್ನೋದನ್ನ ಜನರಲಿ ಹೇಳ್ಬೋದು. ಹೌದೇನು? ಸೊ ಇದು ಒಂದು ಮೆಥಡ್. ಸೊ ಎಲ್ಲಾನು ನಾವು ಕೌಂಟ್ ಮಾಡ್ತಾ ಕೂತ್ಕೊಳ್ಳೋಕೆ ಆಗುದಿಲ್ಲ. ಯು ಹ್ಯಾವ್ ಟು ಎಕ್ಸ್‌ಪ್ರೆಸ್ ದ ಸ್ಟೋರಿ ಆರ್ ಇನ್ಸಿಡೆಂಟ್ ವಿದಿನ್ 8 ಆರ್ 10 ಸೆಂಟೆನ್ಸಸ್‌ದಲ್ಲಿ ಇರ್ಲಿ. ಎಕ್ಸಾಕ್ಟ್ ಆಗಿ ಇದ್ದೇ ಇರುತ್ತೆ. ಏನೂ ತೊಂದರೆ ಇಲ್ಲ. ಸೊ ಇದು ಟ್ರಿಕ್ ರೀ. ಸೊ ಇದು ಎಲ್ಲ ಅನುಭವ. ಸೊ ಈ ರೀತಿ ಮಾಡಿದ್ರೆ ಆಗುತ್ತೆ. ಹಾಗಾದ್ರೆ ನಾನು ಇನ್ನೂ ಇಂಪಾರ್ಟೆಂಟ್ ಹೇಳ್ಬೇಕಾಗಿದ್ದು ಅನ್ನೆಸೆಸರಿ ಡೀಟೇಲ್ಸ್ ಅಂತ ಅನ್ನೋದಕ್ಕೆ ಸೆಂಟೆನ್ಸ್ ಬಂದೆ. ಸಿಕ್ಕಾಪಟ್ಟೆ ಯಾವುದೋ ಇರ್ತೈತಿ, ಯಾವುದೋ ಒಂದು ದೇವ್ರಿನ ಸ್ಟೋರಿ ಹೇಳ್ಬೇಕಂತಂದ್ರೆ ಅದ್ರ ಬಗ್ಗೆ ಸಿಕ್ಕಾಪಟ್ಟೆ ವರ್ಣಿಸ್ತಾ ಕುತ್ಕೋಬೇಡ್ರಿ. ಯಾವುದೋ ಒಂದು ಅನಿಮಲ್ ಹೇಳ್ಬೇಕಂದ್ರೆ ಅದ್ರ ಬಗ್ಗೆ ಸಿಕ್ಕಾಪಟ್ಟೆ ವರ್ಣಿಸ್ತಾ ಕುತ್ಕೋಬೇಡ್ರಿ. ಸೊ ಕ್ವಿಕ್ ಆಗಿ, ಯಾಕಂದ್ರೆ ನಮ್ದು ಇಡೀ ಸ್ಟೋರಿ ಆಗಿರ್ಬೋದು, ಇಡೀ ಇವೆಂಟ್ ಆಗಿರ್ಬೋದು, ವಿ ಹ್ಯಾವ್ ಟು ಎಕ್ಸ್‌ಪ್ರೆಸ್ ಇನ್ 8 ಟು 10 ಲೈನ್ಸ್ ಅಂದ್ರೆ ಅದ್ರ ಬಗ್ಗೆ ಸ್ವಲ್ಪ ಸ್ವಲ್ಪನೇ ಡಿಸ್ಕ್ರೈಬ್ ಮಾಡಿ ಅದನ್ನ ಮುಂದಿನ ಇನ್ಸಿಡೆಂಟ್‌ನ ತಗೊಳ್ರಿ. ಸೊ ಅದಕ್ಕಾಗಿ ವರ್ಡ್ ಲಿಮಿಟ್ ಈಸ್ ವೆರಿ ಇಂಪಾರ್ಟೆಂಟ್ ಇರುತ್ತೆ. ಅದಕ್ಕಾಗಿ ಈ ಕೆಲಸ ಮಾಡ್ಲಿಕ್ಕೆ ಹೋಗ್ಬೇಡಿ. ಸಿಕ್ಕಾಪಟ್ಟೆ ಡೀಟೇಲ್ಸ್‌ಗಳನ್ನ ಆಡ್ ಮಾಡ್ತಾ ಬರ್ಬೇಡ್ರಿ. ಓಕೆ. ಮತ್ತೆ ಯಾಕೆ ಆಡ್ ಮಾಡ್ತಾ ಹೋಗ್ಬೇಡ್ರಿ ಅಂದ್ರೆ ನೀವು ಏನ್ ಕನ್ಕ್ಲೂಷನ್ ಆಗ್ಬೇಕಲ್ಲ ನೀವು ಹೇಳುವಂತ ಸ್ಟೋರಿ. ಸೊ ಸಿಕ್ಕಾಪಟ್ಟೆ ಅಲ್ಲಿ ಆದ್ರೆ ಕನ್ಕ್ಲೂಷನ್ ಆಗಲ್ಲ. ಕನ್ಕ್ಲೂಷನ್ ಆಗ್ಲಿಲ್ಲ ಅಂದ್ರೆ ಇನ್ನಷ್ಟು ಜಾಸ್ತಿ ಲೈನ್ಸ್‌ಗಳು ಆಗ್ತಾವೆ. ಸೊ ಹಾಗಾಗಿ ಯು ವಿಲ್ ಡೆಫಿನಿಟ್ಲಿ ಯು ಲೂಸ್ ದ ಮಾರ್ಕ್ಸ್ ರೀ. ಸೊ ಅದಕ್ಕಾಗಿ ಅದನ್ನ ಮಾಡಿ. ದಿ ಬೆಸ್ಟ್ ಫಾರ್ಮುಲಾ ಇದು ನನಗೆ ಬಹಳಷ್ಟು ಲೈಕ್ ಆಗುವಂಥದ್ದು, ಫಿದಾ ಆಗುವಂಥ ಫಾರ್ಮುಲಾ ಇದು. ಸೊ ಇದನ್ನಂತೂ ನೀವು ಪೇಸ್ಟ್ ಮಾಡಿ ಇಟ್ಕೊಳ್ರಿ, ಪ್ರಿಂಟ್ ಔಟ್ ತೆಗೆದು ಇಟ್ಕೊಳ್ರಿ. ನಾನು ಹೇಳೋದು ಅದನ್ನೇ. ಕೆಲವು ನನಗೆ ಬಹಳಷ್ಟು ಸ್ಲೈಡ್ಸ್‌ಗಳಲ್ಲಿ ಸೊ ವೆರಿ ಇಂಪಾರ್ಟೆಂಟ್ ಸ್ಲೈಡ್ಸ್ ಅಂತ ಇದಕ್ಕೆ ನಾನು ಕರಿತೀನಿ. ಯಾಕಂದ್ರೆ ಒಂದು ಫಾರ್ಮುಲಾ ರೀತಿಯಲ್ಲಿ ಕೊಡ್ತಾ ಇದ್ದೀವಿ. ಏನ್ ಸರ್ ಅಂತಂದ್ರೆ ಬಿಗಿನಿಂಗ್ ಇರಬೇಕಾಗತ್ತೆ ನೀವು ಹೇಳುವಂತ ಇನ್ಸಿಡೆಂಟ್‌ದಲ್ಲಿ. ಸರ್ ಬಿಗಿನಿಂಗ್ ಅವರೇ ಕೊಟ್ಟಿರ್ತಾರೆ, ಏನೂ ತೊಂದ್ರೆ ಇಲ್ಲ. ಆ ಬಿಗಿನಿಂಗ್ ಅನ್ನ ತಗೊಂಡು ಸ್ಟೋರಿ ಡೆವಲಪ್ ಮಾಡ್ರಿ. ಒಂದು ಅಥವಾ ಇನ್ಸಿಡೆಂಟ್‌ನ ಡೆವಲಪ್ ಮಾಡ್ರಿ. ಸೊ 1 ಪಾಯಿಂಟ್ ಅದು. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಪ್ರಾಬ್ಲಮ್ ಇರ್ಬೇಕಾಗತ್ರಿ. ಆ ಸಿಚುಯೇಷನ್ ಅನ್ನ ನೀವು ಹ್ಯಾಂಡಲ್ ಮಾಡ್ಬೇಕಾಗತ್ತ. ಸುಮ್ನೆ ಆಗಲ್ಲ. ಈಗ ಸುಮ್ನೆ ಹೆಂಗಾಗುತ್ತೆ ಹೇಳ್ರಿ, ಒಂದು ಸುಮ್ನೆ ಅದರ ಸ್ಟೋರಿದಲ್ಲಿ ಒಂದು ಹ್ಮ್ ರುಚಿಕರ ಇರ್ಬೇಕಲ್ಲ, ಏನೋ ಇಂಟ್ರೆಸ್ಟಿಂಗ್ ಇರ್ಬೇಕಲ್ಲ. ಹಾಗಾದ್ರೆ ಅಲ್ಲಿ ಸಮಸ್ಯೆಗಳು ಇರಲೇಬೇಕಾಗತ್ತೆ, ಕ್ರಿಯೇಟ್ ಮಾಡಲೇಬೇಕಾಗತ್ತೆ. ಸೊ ಅದನ್ನ. ಅದಾದ ನಂತರ ಆಕ್ಷನ್ ಇರ್ಬೇಕಾಗತ್ತೆ. ಆ ಪ್ರಾಬ್ಲಮ್ ಸಿಚುಯೇಷನ್‌ಗೆ ಆಕ್ಷನ್ ಇರ್ಬೇಕಾಗತ್ತೆ. ಅದಂದ್ರೆ ರಿಸಲ್ಟ್ ಏನಾಯ್ತು ರೀ? ಆಕ್ಷನ್ ಆದ ನಂತರ ರಿಸಲ್ಟ್ ಏನಾಯ್ತು ಅನ್ನೋದನ್ನ ಇರ್ಬೇಕಾಗತ್ತೆ. ಕನ್ಕ್ಲೂಷನ್ ಅಂತ ಅವ್ರು ಕೊಟ್ಟಿರ್ತಾರೆ, ಅದಕ್ಕೆ ಕನೆಕ್ಟ್ ಮಾಡ್ಬೇಕಾಗತ್ತೆ. ಬ್ಯೂಟಿಫುಲ್ ಸ್ಲೈಡ್, ಫಿದಾ ಸ್ಲೈಡ್ ಅಂತ ಹೇಳ್ತೀನಿ ಇದಕ್ಕೆ. ಬಹಳಷ್ಟು ಲೈಕ್ ಆಗುವಂತ ಸ್ಲೈಡ್. ಇದನ್ನ ಡೆಫಿನೆಟ್ಲಿ ಇಂಡಿಯಾ ಟೀಚರ್ಸ್ ಒಂದಷ್ಟು ದಿನ ನೀವು
ಪ್ರಿಂಟ್ ತೆಗೆದು ಅಥವಾ ಬರೆದು ನಿಮ್ಮ ಸ್ಟಡಿ ಟೇಬಲ್ ಮುಂದೆ ಅಂಟಿಸಿರಿ, ಮಜಾ ಅನಿಸುತ್ತೆ. ಕಲರ್ಫುಲ್ ಆಗಿದ್ರೆ ಇನ್ನೂ ಮಜಾ ಅನಿಸುತ್ತೆ. ಸೊ ಈ ಕೆಲಸ ನೀವು ಮಾಡಬೇಕು. ಈ ರೀತಿ ಇರಬೇಕಾಗತ್ತಾ ಆ ಒಂದು ಟ್ರ್ಯಾಕ್ ಆಫ್ ಕಾಂಪಿಟೇಷನ್‌ದಲ್ಲಿ ಅಂಶಗಳು. ಸೊ ಅದಕ್ಕೆ ಬಿಗಿನಿಂಗ್ ಇರಬೇಕಾಗತ್ತಾ, ಪ್ರಾಬ್ಲಮ್ ಇರಬೇಕಾಗತ್ತಾ, ಆಂಡ್ ಆಕ್ಷನ್ ಇರಬೇಕಾಗತ್ತಾ, ರಿಸಲ್ಟ್ ಇರಬೇಕಾಗತ್ತಾ, ಕನ್ಕ್ಲೂಷನ್ ಇರಬೇಕಾಗತ್ತಾ. ಸೊ ಬಿಪಾರ್ಕ್ ಅಂತ ಅನ್ಕೋಬಹುದು. ಈ ಎಲ್ಲ ಅಂಶಗಳನ್ನ ಒಳಗೊಂಡಿರುತ್ತೆ ಆ ಪ್ಯಾರಾಗ್ರಾಫ್ ಕಾಂಪಿಟೇಷನ್‌ದಲ್ಲಿ. ಆಂಡ್ ಹಾಗಾದ್ರೆ ಈಸಿ ಟ್ರಿಕ್‌ನ ಹೇಳ್ತಿದ್ದೀನಿ ನೋಡ್ರಿ. ಅದನ್ನೇ ಫಾರ್ಮುಲಾವನ್ನ ಇಲ್ಲಿ ಕೊಟ್ಟಿದ್ದೀನಿ. ಬಿಗಿನಿಂಗ್, ಪ್ರಾಬ್ಲಮ್, ಸಿಚುಯೇಷನ್, ಆಕ್ಷನ್, ರಿಸಲ್ಟ್, ಕನ್ಕ್ಲೂಷನ್. ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಒಂದು ಡಾರ್ಕ್ ನೈಟ್ ಇತ್ತು. ಹೌದಲ್ಲ? ಅದು ಏನು ಬಿಗಿನಿಂಗ್. ಸೊ ಕತ್ತಲಿತ್ತು. ಯಾರೋ ಬಂದು ಬಾಗಿಲನ್ನ ತಟ್ತಾರೆ ಅನ್ನೋ ಇನ್ಸಿಡೆಂಟ್. ಹಾಗಾದ್ರೆ ಸಮಸ್ಯೆ ಇದೆ. ಸೊ ಅವಾಗ ಏನು ಸಿಚುಯೇಷನ್ ಕ್ರಿಯೇಟ್ ಮಾಡ್ತೀನಿ? ಸ್ಟ್ರೇಂಜರ್ ಆಸ್ಕ್ ಹೆಲ್ಪ್. ಯಾರೋ ಬಂದು ನನಗೆ ಹೆಲ್ಪ್ ಅನ್ನು ಕೇಳ್ತಾ ಇದ್ದಾರೆ. ಮಧ್ಯರಾತ್ರಿದಲ್ಲಿ ಬಾಗಿಲನ್ನು ತಟ್ತಾ ಇದ್ದಾರೆ. ಸೊ ಆ ಒಂದು ಪ್ರಾಬ್ಲಮ್ ಅಥವಾ ಸಿಚುಯೇಷನ್ ಕ್ರಿಯೇಟ್ ಮಾಡಿದೆ. ಅದಾದ ನಂತರ ಫ್ಯಾಮಿಲಿ ಹೆಲ್ಪ್ ಮಾಡ್ತೀವಿ. ಆಕ್ಷನ್ ತಗೊಳ್ಳುವಂಥದ್ದು. ಓಕೆ. ಅದಾದ ನಂತರ ಮೆಮೊರೇಬಲ್ ಲೆಸನ್ ಆಗುತ್ತೆ ಅದೊಂದು. ಎಂದಿಗೂ ರಿಸಲ್ಟ್ ಅಥವಾ ಕನ್ಕ್ಲೂಷನ್‌ದಲ್ಲಿ ಅದೊಂದು ಎಂದಿಗೂ ಮರೆಯಲಾರದ ಲೆಸನ್ ಆಗುತ್ತೆ ನನಗೆ ಅನ್ನೋ ಲೆಕ್ಕಕ್ಕೆ. ಸೊ ಈ ರೀತಿ ಅಂಶಗಳು ಒಳಗೊಂಡಿರ್ಬೇಕಾಗತ್ತೆ ಪ್ಯಾರಾಗ್ರಾಫ್ ಕಂಪ್ಲೀಷನ್‌ದಲ್ಲಿ. ಹೇಗೋ ಹಾಗಾದ್ರೆ ಕಾಮನ್ ಮಿಸ್ಟೇಕ್ಸ್ ಮಾಡುವಂಥದ್ದು ಏನು ಸರ್? ನಾನು ಅದೇ ಹೇಳ್ತೀನಿ ಮೈ ಡಿಯರ್ ಟೀಚರ್ಸ್. ಆ ಕ್ವೆಶ್ಚನ್‌ಗೆ ಆನ್ಸರ್ ಮಾಡೋದು ಎಷ್ಟೊತ್ತರಿ? ಆ, ಆ ಕ್ವೆಶ್ಚನ್ ತಗೋತೀನಿ ಆನ್ಸರ್ ಮಾಡಿದ್ರೆ ಮುಗಿದೋಯ್ತು. ಮತ್ತೆ ಅದು ಟಾಪ್ 5 ಕ್ವೆಶ್ಚನ್ಸ್ ಅಂತ ಮಾಡಬಹುದು. ನನಗದು ಬೇಕಾಗಿಲ್ಲ. ನಾನು ಅದೇ ಹೇಳ್ತಿರ್ತೀನಿ. ಸೊ ಆ ಟ್ರಿಕ್ ಅಂಡ್ ಟಿಪ್ಸ್‌ನ ಕಲಿಸ್ತೀನಿ. ಆ ಮೆಥಡ್‌ನ ಅರ್ಥ ಮಾಡಿಸ್ತೀನಿ. ಇಂತಹ 100 ಕ್ವೆಶ್ಚನ್ ಕೊಟ್ರೆ ನೀವು ಸಾಲ್ವ್ ಮಾಡುವಂಥ ಎಬಿಲಿಟಿ ನಿಮ್ಮಲ್ಲಿ ಬರುತ್ತೆ. ಸೊ ಅದು ನನಗೆ ಬೇಕಾಗಿದ್ದು. ಸೊ ಅದಕ್ಕಾಗಿ ಹಾಗಾದ್ರೆ ನೀವು ಕಾಮನ್ ಮಿಸ್ಟೇಕ್ಸ್ ಏನ್ ಮಾಡಬಾರ್ದು ಸರ್? ಆಕ್ಚುअली ಕಾಮನ್ ಮಿಸ್ಟೇಕ್ಸ್ ಏನಂದ್ರೆ ಫಸ್ಟ್ ಪಾಯಿಂಟ್ ಎಕ್ಸೀಡಿಂಗ್ ವರ್ಡ್ ಲಿಮಿಟ್. ನಾನು ಅದೇ ಹೇಳ್ತಿದ್ದೀನಿ. ಆ ಶಬ್ದಗಳ ಲಿಮಿಟ್ ಅನ್ನ ಕ್ರಾಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಮೊದಲೇ ಇವ್ಯಾಲ್ಯೂಯೇಟರ್ಸ್‌ಗೆ ಸಿಕ್ಕಾಪಟ್ಟೆ ಅವ್ರಿಗೆ ಏನ್ ಬೇಕು? ಅಕ್ಯುರಸಿ ಬೇಕು. ಲಿಮಿಟ್ ಅಂಡ್ ಕರೆಕ್ಟ್ ಇರಬೇಕು. ನೋಡ್ರಿ ನಾನೇ ಪೇಪರ್ ಚೆಕ್ ಮಾಡ್ಲಿಕ್ಕೆ ಹೋಗಿದ್ದೆ ಅನ್ಕೊಳ್ರಿ. ನಾನು ಎಕ್ಸ್ಪೆಕ್ಟ್ ಮಾಡೋದೇನು ಎಷ್ಟು ಕೇಳಿದಾರೆ ಅಷ್ಟಕ್ಕೆ ಬೇಕಪ್ಪ. ಅದನ್ನ ಬಿಟ್ಟು ಸಿಕ್ಕಾಪಟ್ಟೆ ಅಲ್ಲ. ನಿಮಗೆ ಹೆಚ್ಚಿಗೆ ನಾನು ಯಾವಾಗಲೂ ಈ ಮಾತನ್ನ ಹೇಳ್ತಿರ್ತೀನಿ. ನಮ್ಮ ಬುದ್ಧಿವಂತಿಕೆಯನ್ನ ಅದು ಅಷ್ಟರಲ್ಲೇ ತೋರಿಸು. ಅತಿ ಬುದ್ಧಿವಂತಿಕೆನ ತೋರಿಸ್ಲಿಕ್ಕೆ ಹೋಗ್ಬೇಡ್ರಿ ಅನ್ನೋ ಮಾತನ್ನ ಹೇಳ್ತಿರ್ತೀನಿ. ಕೆಲವರಿಗೆ ಸರಿ ಅನ್ಸೋದಿಲ್ಲ. ಬಟ್ ಅದು ಫ್ಯಾಕ್ಟ್ ರೀ. ಸೊ ಆ ರೀತಿ ಎಷ್ಟೋ ಜನ ಟೀಚರ್ಸ್ ಮಾರ್ಕ್ಸ್ ಕಳ್ಕೊಂಡಿದ್ದಾರೆ. ಸೊ ಅದಕ್ಕಾಗಿ ನಿಮ್ದು ಎಷ್ಟು ಲಿಮಿಟ್ ಇದೆ, ಎಕ್ಸೀಡಿಂಗ್ ವರ್ಡ್ ಲಿಮಿಟ್ಸ್‌ಗಳು ಏನು ಕೂಡ ಅಷ್ಟೇ ಅರೌಂಡ್ ಅಬೌಟ್ ಅಷ್ಟೇ ಇರ್ಲಿ. ಅದನ್ನ ಬಿಟ್ಟು ಹೆಚ್ಚಿಗೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಸಿಕ್ಕಾಪಟ್ಟೆ ನಾನು ಭಾರಿ ಎಕ್ಸ್‌ಪರ್ಟ್ ಇದೀನಿ ಸರ್. ಒಂದು ನೋವೆಲ್ಲೇ ಬರ್ತೀನಿ, ಒಂದು ಭಾರಿ ಶಾರ್ಟ್ ಸ್ಟೋರಿನ ಬರ್ತೀನಿ ಬೇಕಾಗಿಲ್ಲ. ಬರೀರಪ್ಪ ಶಾರ್ಟ್ ಸ್ಟೋರಿ ಬರೀರಿ. ಅಬೌಟ್ 80 ವರ್ಡ್ಸ್‌ದಲ್ಲಿ ಬರೀರಿ. ಅದು ಬೇಕು. ಆ! ನಾನು ಭಾರಿ ಸ್ಟೋರಿ ಬರ್ದ್ರೆ ಏನು ಅವರು ಫಿದಾ ಆಗ್ಬೇಕು ಅದು ಅಲ್ಲ ಇಲ್ಲಿ. ಸೊ ನಮಗೆ ಬೇಕಾಗಿರೋದು ವರ್ಡ್ ಲಿಮಿಟ್ಸ್. ಯಾಕೆ ಅವರಿಗೆ ಚೆಕ್ ಮಾಡೋರಿಗೆ ಈಸಿ ಅನ್ಸ್ಬೇಕು, ಕ್ಲಿಯರೆನ್ಸ್ ಇರಬೇಕು. ಅದು ಫಸ್ಟ್ ನೀವು ಮಾಡ್ಬೇಕು. ಆಂಡ್ ಚೇಂಜಿಂಗ್ ಓಪನಿಂಗ್ ಅಂಡ್ ಕ್ಲೋಸಿಂಗ್ ಲೈನ್ಸ್. ಅವ್ರು ಕೊಟ್ಟಿರ್ತಾರೆ ಕ್ಲಿಯರ್ ಆಗಿ ಕೊಟ್ಟಿದ್ರು. ಓಪನಿಂಗ್ ಲೈನ್ಸ್ ದೇ ಹಾವ್ ಗಿವನ್ ಅಂಡ್ ಕ್ಲೋಸಿಂಗ್ ಲೈನ್ಸ್ ದೇ ಹಾವ್ ಗಿವನ್ ರೀ. ಯು ಹಾವ್ ಟು ಯೂಸ್ ದೋಸ್ ಸೆಂಟೆನ್ಸ್ ಆಸ್ ಇಟ್ ಈಸ್ ನ ಯೂಸ್ ಮಾಡ್ಕೊಂತು ಸ್ಟೋರಿನ ಡೆವಲಪ್ ಮಾಡಬೇಕು. ಅದನ್ನ ಬಿಟ್ಟು ನಿಮ್ಮದೇ ಆದ ಒಂದು ಸ್ವಂತಿಕೆಯನ್ನು ಯಾವುದೋ ಒಂದನ್ನ ಮಾಡ್ಲಿಕ್ಕೆ ಹೋಗಬೇಡ್ರಿ. ಕ್ಲಿಯರ್ ಕಟ್ ಆಗಿ ಕೊಟ್ಟಿದ್ದಾರೆ ಕ್ವೆಶ್ಚನ್‌ದಲ್ಲಿ. ಓಪನಿಂಗ್ ಲೈನ್ ಅಂಡ್ ಕ್ಲೋಸಿಂಗ್ ಲೈನ್ಸ್ ಯೂಸ್ ಮಾಡ್ಕೊಂಡು ಪ್ಯಾರಾಗ್ರಾಫ್ ಕಂಪ್ಲೀಷನ್ ಮಾಡ್ರಿ ಅಂತ ಕೊಟ್ಟಿದ್ದಾರೆ. ಅದ್ಬಿಟ್ಟು ನಿಮ್ದೇ ಆದ ಒಂದು ಸ್ವಂತ ಚೇಂಜ್ ಮಾಡ್ಲಿಕ್ಕೆ ಹೋಗಬೇಡ್ರಿ. ಓಕೆ. ಆಂಡ್ ಇಲ್ಲಾಜಿಕಲ್ ಸ್ಟೋರಿ ಫ್ಲೋ. ಯಾವುದೋ ಸಂಬಂಧ ಇಲ್ಲದ ಸ್ಟೋರಿಯನ್ನ ಹೊಸ ಯಾವುದೋ ಕಥೆಯನ್ನ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಹಾಗಾದ್ರೆ ಏನ್ ಮಾಡ್ಬೇಕಾಗತ್ತೆ ರೀ ಸ್ಟೋರೀಸ್‌ಗಳನ್ನ ಡೆವಲಪ್ ಮಾಡ್ಬೇಕಾಗತ್ತ ಜಸ್ಟ್ ಯು ಹಾವ್ ಟು ಇಮ್ಯಾಜಿನ್ ಯುವರ್ ಸೆಲ್ಫ್. ನಿಮ್ಮದೇ ಆದ ಕಲ್ಪನೆ ಮಾಡ್ಕೊಳ್ರಿ. ಅಂಡ್ ಸಿಂಪಲ್ ವಾಕ್ಯಗಳಲ್ಲಿ ಅದನ್ನ ವ್ಯಕ್ತಪಡಿಸಿದ್ರೆ ಸಾಕು ಅಷ್ಟೇನೆ. ಸ್ಟ್ಯಾಂಡರ್ಡ್ ಆಫ್ ದಿ ಸೆಂಟೆನ್ಸಸ್‌ನ ಎಕ್ಸ್‌ಪೆಕ್ಟ್ ಮಾಡ್ತಾರೆ ಅನ್ಸೋದು ಇಲ್ಲ ರೀ. ಜಿಪಿಟಿಆರ್ ನೆನಪಲ್ಲಿ ಇಟ್ಕೊಳ್ರಿ. ರಿಕಮೆಂಡ್ ಇರೋದು ಜಿಪಿಟಿಆರ್. ಅತಿ ಹೈ ಲೆವೆಲ್ ಐಎಎಸ್, ಕೆಎಎಸ್ ಲೆವೆಲ್ ಎದಕ್ಕೆ ಎಕ್ಸ್‌ಪೆಕ್ಟ್ ಮಾಡೋದು ಅವಶ್ಯಕತೆ ಇದೆ ರೀ? ಒಬ್ಬ ಟೀಚರ್ ಆಗಿ ನೀವು ಆ ಸ್ಟೋರಿಯನ್ನ ಯಾವ ರೀತಿ ವ್ಯಕ್ತಪಡಿಸ್ತೀರಿ ಮಕ್ಕಳ ಮುಂದೆ ಅನ್ನೋದನ್ನ ಹೇಳ್ತಾರೆ. ಆ ವ್ಯಕ್ತಪಡಿಸಿದಂತ ಸೆಂಟೆನ್ಸ್‌ಗಳು ಮಕ್ಕಳಿಗೆ ಅರ್ಥ ಆಗುತ್ತೋ ಅನ್ನೋದಿಲ್ಲ. ಆಮೇಲೆ ಆ ವ್ಯಕ್ತಪಡಿಸಿದಂತ ಸೆಂಟೆನ್ಸ್‌ಗಳು ಏನು ರೈಟಿಂಗ್ ಸೆಕ್ಷನ್ ಕರೆಕ್ಟ್ ಇದೆಯಲ್ಲ ಅಂತ ಅನ್ನೋದನ್ನ ನೋಡ್ತಾರೆ. ಅದಕ್ಕಾಗಿ ಇಲ್ಲಾಜಿಕಲ್ ಸ್ಟೋರಿ ಫ್ಲೋ ಇರಬಾರ್ದು. ಅಂಡ್ ಗ್ರಾಮರ್ ಮಿಸ್ಟೇಕ್ಸ್ ರೀ. ಸಣ್ಣ ಸಣ್ಣ ವ್ಯಾಕರಣ ಮಾಡ್ರಿ. ಸಿಂಪಲ್ ವ್ಯಾಕರಣ ಮಾಡ್ರಿ. ಮಿಸ್ಟೇಕ್ಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಸ್ಪೆಷಲಿ. ನಾನು ಅದೇ ಹೇಳ್ತಿರ್ತೀನಿ. ಏನಂತಂದ್ರೆ ಪೇಪರ್ ಚೆಕ್ ಮಾಡೋರು ನಾವು ಕೂಡ. ಸೊ ಯಾರೇ ಇರ್ಲಿ ನಾವು ಏನ್ ಸರಿ ಬರ್ದಿದ್ದಾರೆ ಅಂತ ನೋಡೋಕ್ಕಿಂತ ನಮ್ದು ಮ್ಯಾಕ್ಸಿಮಮ್ ಫೋಕಸ್ 90% ಫೋಕಸ್ ಏನ್ ತಪ್ಪು ಮಾಡಿದ್ದಾರೆ ಅನ್ನೋದ್ರ ಕಡೆ ಇರುತ್ತೆ. ಅದಕ್ಕಾಗಿ ಸಡನ್ ಆಗಿ ಯಾವುದೋ ಮಿಸ್ಟೇಕ್ ಸಿಕ್ಕಿದ್ರೆ ಅಲ್ಲಿಗೆ ಹೋಗ್ಬಿಡುತ್ತೆ ನಮ್ಮ ಕೈ. ಸೊ ಅದಕ್ಕೆ ಸರ್ಕಲ್ ಹಾಕೋದಾಗಿರ್ಬೋದು ಡೆಫಿನೆಟ್ಲಿ ನಮ್ಮ ಮೈಂಡ್ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ. ಸೊ ಗ್ರಾಮರ್ ಮಿಸ್ಟೇಕ್ಸ್ ಮಾಡ್ಲಿಕ್ಕೆ ಹೋಗಬೇಡ್ರಿ. ಓಕೆ. ಇಷ್ಟು ನೀವು ಮಿಸ್ಟೇಕ್ಸ್ ಅವಾಯ್ಡ್ ಮಾಡ್ಬೇಕಾಗತ್ತೆ. ದ ಬ್ಯೂಟಿಫುಲ್ ಸ್ಕೋರಿಂಗ್ ಟಿಪ್ಸ್ ಏನಂತಂದ್ರೆ ಯೂಸ್ ಮೀನಿಂಗ್‌ಫುಲ್ ವೆಕ್ಯಾಬ್ಯುಲರಿಗಳನ್ನ ಯೂಸ್ ಮಾಡ್ರಿ. ಅರ್ಥಪೂರ್ಣವಾದ ಶಬ್ದಗಳನ್ನ ಯೂಸ್ ಮಾಡ್ಕೊಳ್ರಿ. ಅಂಡ್ ಬೆಟರ್ ವರ್ಡ್ಸ್‌ಗಳು ನಿಮ್ ಕಡೆ ಇದ್ದರೆ, ಆಪ್ಷನ್ ವರ್ಡ್ಸ್‌ಗಳು ನಿಮ್ ಕಡೆ ಇದ್ದರೆ ಸೊ ಅವುಗಳನ್ನ ಯೂಸ್ ಮಾಡ್ಬೇಕಾಗತ್ತೆ. ಅಂದ್ರೆ ಏನ್ ಸರ್ ಬೆಟರ್ ವರ್ಡ್ಸ್, ಆಪ್ಷನ್ ವರ್ಡ್ಸ್ ಅಂತಂದ್ರೆ ಏನ್ ಸರ್ ಅಂದ್ರೆ ಯಾವುದೋ ಒಂದು ವರ್ಡ್‌ನ ವ್ಯಕ್ತಪಡಿಸಬೇಕಾದ್ರೆ ಕ್ರಿಯಾಪದನ ಅದಕ್ಕಿಂತ ಒಂದು ಬೆಟರ್ ವರ್ಡ್ ನಿಮ್ಮಲ್ಲಿ ಇರುತ್ತಾ, ಅಡ್ವಾನ್ಸ್ಡ್ ವರ್ಡ್ ಇರುತ್ತಾ, ಸ್ಟ್ಯಾಂಡರ್ಡ್ ವರ್ಡ್ ಇರುತ್ತಾ ಅದ್ರ ಬದ್ಲಿ
ಸ್ವಂತ ವರ್ಡ್ಸ್ಗಳನ್ನ ನೀವು ರಿಪ್ಲೇಸ್ ಮಾಡ್ಬೋದು, ಏನೋ ತೊಂದರೆ ಇಲ್ಲ. ಅದು ಸ್ಟ್ಯಾಂಡರ್ಡ್ ಆಫ್ ದಿ ಸೆಂಟೆನ್ಸ್ನ ಇನ್ಕ್ರೀಸ್ ಮಾಡುತ್ತೆ. ಸೊ ಆ ರೀತಿ ಮಾಡಿ ಮೀನಿಂಗ್ಫುಲ್ ವೆಕಾಬುಲರೀಸ್ಗಳನ್ನ ಯೂಸ್ ಮಾಡಿ. ಅಂದ್ರೆ ಎಕ್ಸಾಕ್ಟ್ಲಿ ಇನ್ನಷ್ಟು ಸಿಂಪ್ಲಿಫೈ ಮಾಡಿ ಹೇಳ್ಬೇಕಾದ್ರೆ ಮೀನಿಂಗ್ಫುಲ್ ವೆಕಾಬುಲರಿ ಅಂದ್ರೆ ಸೊ ನಮ್ಮ ಎಸ್ ಎಸ್ ಗ್ಲೋಸರಿ ಅಂತ ಕೊಟ್ಟಿರ್ತಾರೆ ನೋಡಿ. ಸೊ ಈ ನಾರ್ಮಲ್ ಆಗಿ ಬಿಟ್ಟು ಇನ್ನೊಂದು ಗ್ಲೋಸರಿಯನ್ನ ಇನ್ನೊಂದು ವರ್ಡ್ ಅನ್ನ ಯೂಸ್ ಮಾಡುವಂತ ಮೆಥಡ್ಗೆ ಸೊ ಆ ರೀತಿ ಕೂಡ ಮಾಡ್ಬೋದು. ಫಸ್ಟ್ ಪಾಯಿಂಟ್. ಅಂಡ್ ಸೆಕೆಂಡ್ ಪಾಯಿಂಟ್, ಪ್ರಾಪರ್ ಪಂಕ್ಚುಯೇಷನ್ಸ್ಗಳನ್ನ ಯೂಸ್ ಮಾಡ್ರಿ. ಫುಲ್ ಸ್ಟಾಪ್, ಕಾಮ, ಕ್ವಶನ್, ಎಕ್ಸ್ಕ್ಲಮೇಟರಿ ಸೈನ್ಸ್ಗಳನ್ನ ಯಾವುದೇ ಪಂಕ್ಚುಯೇಷನ್ಸ್ ಇರಲಿ ಅದನ್ನ ಮಿಸ್ ಮಾಡ್ಲಿಕ್ಕೆ ಹೋಗಬೇಡ್ರಿ. ಸೊ ಯಾವ್ದು ಇನ್ಸಿಡೆಂಟ್ ವ್ಯಕ್ತಪಡಿಸ್ತೀರಿ, ಆ ಸಡನ್ ಫೀಲಿಂಗ್ಸ್ಗಳನ್ನ ವ್ಯಕ್ತಪಡಿಸ್ಬೇಕಾದ್ರೆ ಯಾವ ಪಂಕ್ಚುಯೇಷನ್ ಯೂಸ್ ಮಾಡ್ತೀರಿ. ಸೊ ಮಾತುಗಳನ್ನ ಹೇಳ್ಬೇಕಾಗತ್ತೆ. ಪ್ರೆಸೆಂಟೇಷನ್ ಮಾಡ್ಬೇಕಾದ್ರೆ ಕಾಮ ಎಲ್ಲಿ, ಫುಲ್ ಸ್ಟಾಪ್ ಎಲ್ಲಿ, ಅವನ್ನ ನೀವು ಅದನ್ನ ವ್ಯಕ್ತಪಡಿಸ್ಬೇಕಾಗತ್ತ. ಅಂಡ್ ಶಾರ್ಟ್ ಅಂಡ್ ಕ್ಲಿಯರ್ ಸೆಂಟೆನ್ಸಸ್, ಬ್ಯೂಟಿಫುಲ್. ಸಂಕ್ಷಿಪ್ತವಾಗಿ ಇರಲಿ, ಕ್ಲಿಯರ್ ಸೆಂಟೆನ್ಸ್ ಇರಲಿ, ಸಣ್ಣ ಸಣ್ಣ ವಾಕ್ಯಗಳನ್ನ ನೀವು ಮಾಡಬೇಕಾಗತ್ತ. ಅಂಡ್ ಇಮೋಷನಲ್ ಅಂಡ್ ಮಾರಲ್ ಎಂಡಿಂಗ್ ಇರಲಿ, ಬ್ಯೂಟಿಫುಲ್ ರೀ. ಅಲ್ಲೊಂದು ಕನೆಕ್ಟಿವಿಟಿ ಇರಬೇಕು, ಓದುಗರಿಗೆ ಅಲ್ಲಿ ಟಚ್ ಆಗಬೇಕು, ಹಾರ್ಟಿಗೆ ಟಚ್ ಆಗಬೇಕು, ಆ ರೀತಿ ಎಮೋಷನ್ ಅಲ್ಲಿ ಇರಬೇಕಾಗತ್ತ. ಸೊ ಫೈನಲಿ ಒಂದು ಮಾರಲಿಟಿ ಎಂಡಿಂಗ್ ಇರಲಿ, ಅದಕ್ಕೆ ಕನ್ಕ್ಲೂಷನ್, ದಿ ಬೆಸ್ಟ್ ಕನ್ಕ್ಲೂಷನ್ ಅಂತ ಕರಿತೀವಿ. ಸೊ ಮಿಡಲ್ ಎಮೋಷನಲ್ ಇರಲಿ, ಇನ್ಸಿಡೆಂಟ್, ಸ್ಟೋರಿ ಅಂಡ್ ಮಾರಲ್ ಎಂಡಿಂಗ್ ಇದ್ದರೆ ಸಾಕು. ಡೆಫಿನೆಟ್ಲಿ ಸೊ ಹೈಯೆಸ್ಟ್ ಸ್ಕೋರ್ ಅಂತ ಕೊಟ್ಟೆ ಕೊಡ್ತಾರೆ, ಏನು ತೊಂದರೆ ಇಲ್ಲ. ಓಕೆ. ಅಂಡ್ ಕ್ವಿಕ್ ವರ್ಡ್ ಕೌಂಟ್ ಟ್ರಿಕ್ ನಾನು ಮುಂಚೆನೆ ಹೇಳಿದೆ. ನಮಗೆ ವರ್ಡ್ ಹೆಂಗ್ ಕೌಂಟ್ ಮಾಡ್ಕೊ ಕೂತೋದು ಅವೆಲ್ಲ ಆಗಲ್ಲ ಸರ್. ಅದಕ್ಕೆ ನಾನು ಹೇಳಿದ್ದು ಒನ್ ಲೈನ್ ಈಸ್ ಅಬೌಟ್ 10 ವರ್ಡ್ಸ್ ಅಂತ ನಾವು ಕೊಡ್ರಿ. ಒಂದು ವಾಕ್ಯ ಬರ್ದಿರಿ, ಒಂದು ಪೇಜ್ದಲ್ಲಿ ಒಂದು ವಾಕ್ಯ ಬರ್ದಿರಿ, ಒಂದು ಸೆಂಟೆನ್ಸ್ ಬರ್ದಿದ್ರೆ ಅಬೌಟ್ 10 ಅಂತ ನಾವು ಅನ್ಕೋತೀವಿ. ಹಾಗಾದ್ರೆ ಅವ್ರು ಕೇಳಿದ್ದು 80 ವರ್ಡ್ಸ್ ಅಂತ. ಹಾಗಾದ್ರೆ ನೀವು ಜಸ್ಟ್ 8 ಲೈನ್ಸ್ ಬರ್ದಿದ್ರೆ ಮುಗಿದೋಯ್ತು. ಇಷ್ಟನೇ ಸಿಂಪಲ್ ಟ್ರಿಕ್ ಅದು. ಹೌದೇನಿಲ್ಲ? ಸೊ ನಾವು ಹಿಂಗೆ ಮಾಡ್ತಾ ಕೂತ್ಕೋತಿದ್ದೆ. 1, 2, 3, 4 ಅದಾವ ನಿಲ್ಲು ಚೆಕ್ ಮಾಡ್ತಾ ಕೂತ್ಕೋತಿದ್ದೆ. ಸ್ಟಾರ್ಟಿಂಗ್ ಒಂದು ನೋಟ್ ಮಾಡಿರ್ಬೇಕಾದ್ರೆ ಕೌಂಟ್ ಮಾಡಿದ್ದೀನಿ. ಸೊ ಯಾಕೋ 46 ಬಂತು. ನಾ ಅದನ್ನು ತೋರಿಸ್ತೀನಿ ನಿಮಗೆ. 46 ಅಂಡ್ ವರ್ಡ್ಸ್ ಬಂದು ಯಾಕೆ ಕಡಿಮೆ ಅನಿಸ್ತು ನಾನು ಮತ್ತೆ ಮಾಡಿದೆ. ಹಾಗಾದ್ರೆ ನಾವು ಬರಿಬೇಕಾದ್ರೆ ಒಂದು ಸೆಂಟೆನ್ಸ್ ಅಂದ್ರೆ ಜನರಲ್ ಆಗಿ ಎಷ್ಟು ವರ್ಡ್ಸ್ ಇರ್ತವೋ ಅದ್ರ ಮೇಲೆ. ಸೊ ಒಂದು ಸೆಂಟೆನ್ಸ್ ಅಂದ್ರೆ 10 ಅಂತ ಹೇಳಿದ್ರೆ 8 ಲೈನ್ಸ್ ಮುಗಿದು. ಇಲ್ಲ ಸರ್ ನಾನು ಸ್ವಲ್ಪ 10 ಆಗೋದಿಲ್ಲ, ಒಂದು 8 ಆಗ್ತಾವ ಅಂದ್ರೆ ಅದನ್ನ 10 ಮಾಡ್ರಿ, 10 ಲೈನ್ಸ್ ಮಾಡ್ರಿ. ಸೊ ಅದಕ್ಕೆ ಹೇಳುದು 8 to 10 ಲೈನ್ಸ್ ಅಂತ ನಾನು ಹೇಳಿದ್ದು. ಓಕೆ, ಹೇಗೆ ಗೊತ್ತು? ಬೇಕಾದ್ರೆ ಕೌಂಟ್ ಮಾಡ್ಕೊಡ್ರಿ ನೀವು ನಿಮ್ಮ ವಾಕ್ಯ. ಹಾಗಾದ್ರೆ ಇನ್ನೊಂದು ಟ್ರಿಕ್ ಏನಂದ್ರೆ ಸ್ವಂತ ಬರೀರಲ್ಲ, ಒಂದು ವಾಕ್ಯ ಬರೀರಿ ಜನರಲ್ ಆಗಿ. ಸೊ ನಿಮಗೆ ಎಷ್ಟು ವರ್ಡ್ಸ್ಗಳು ಒಂದು ಸೆಂಟೆನ್ಸ್ ಅಲ್ಲಿ ಇರ್ತವೆ ಅದ್ರ ಮೇಲೆ ಡಿಪೆಂಡ್ ಒಂದು ವಾಕ್ಯದಲ್ಲಿ ಆ, ಒಂದು ಸೆಂಟೆನ್ಸ್ ಬರ್ದಿರಿ. ಹಾಗಾದ್ರೆ ಎಷ್ಟು ಒಂದು ಲೈನ್ದಲ್ಲಿ ಎಷ್ಟು ಕೂತಾವ್ ನೋಡ್ರಿ. ಎಕ್ಸಾಂಪಲ್ ಒಂದು ಲೈನ್ ಬರ್ತದೆ 1, 2, 3, 5, 6, 7 ಕೂತಿದಾವ. ಹಾಗಾದ್ರೆ 8 ಅಂದ್ರೆ ಸೊ 10 ಲೈನ್ಸ್ ಬರೀರಿ, 70 ಆಗುತ್ತೆ ಅಬೌಟ್. ಅಂದ್ರೆ ಈ ರೀತಿ ನೀವು ಮಾಡ್ಕೋಬಹುದು ನಿಮ್ದು, ನೀವು ಎಕ್ಸಾಕ್ಟ್ ಆಗ್ಬೇಕಾದ್ರೆ. ಹಾಗಾದ್ರೆ ರೈಟ್ 7 to 8 ಮೀನಿಂಗ್ಫುಲ್ ಸೆಂಟೆನ್ಸ್. ನಾನು ಅದೇ ಹೇಳಿದ್ದೀನಿ, ಮುಂಚೆನೆ ಹೇಳಿದ್ದೀನಿ ಅದನ್ನ. ಸೊ ಬೆಸ್ಟ್ ಪ್ರಾಕ್ಟೀಸ್ ಅಂದ್ರೆ 7 to 8 ಲೈನ್ಸ್ ನ ಬ್ಯೂಟಿಫುಲ್ ಮೀನಿಂಗ್ಫುಲ್ ಸೆಂಟೆನ್ಸ್ ನೀವು ಕನ್ಸ್ಟ್ರಕ್ಟ್ ಮಾಡ್ಬೇಕಾಗತ್ತ. ಸೊ ಹಾಗಾದ್ರೆ ಕೀಪ್ ಲ್ಯಾಂಗ್ವೇಜ್ ಸಿಂಪಲ್ ಆಗಿರಲ್ರಿ. ಸೊ ಸಿಂಪಲ್ ಲ್ಯಾಂಗ್ವೇಜ್ ಇರಲಿ. ಓಕೆ. ಅಂಡ್ ಅವಾಯ್ಡ್ ಲಾಂಗ್ ಡಿಸ್ಕ್ರಿಪ್ಷನ್ಸ್ ಅವಾಯ್ಡ್ ಮಾಡ್ರಿ. ಸೊ ದೊಡ್ಡ ದೊಡ್ಡ ವಿವರಗಳನ್ನ ಅವಾಯ್ಡ್ ಮಾಡ್ರಿ. ಫೋಕಸ್ ಆನ್ ಸೀಕ್ವೆನ್ಸಸ್, ಒಂದಾದ್ಮೇಲೆ ಒಂದು ಇನ್ಸಿಡೆಂಟ್ ಫೋಕಸ್ ಮಾಡಿ. ಎಕ್ಸಾಂಪಲ್, ಸಿಚುವೇಶನ್, ಪ್ರಾಬ್ಲಮ್, ಆಕ್ಷನ್, ಎಂಡಿಂಗ್. ಸೊ ಇದು ಇರಬೇಕು. ಏನ್ ಸಿಚುವೇಶನ್ ಬಂತು, ಪ್ರಾಬ್ಲಮ್ ಏನ್ ಬಂತು, ಆಕ್ಷನ್ ಏನ್ ತಗೊಂಡ್ರಿ, ಎಂಡಿಂಗ್ ಏನ್ ಬಂತು ಅಂತ ಅನ್ನೋದನ್ನ ನೀವು ಮಾಡ್ಬೇಕಾಗತ್ತ. ಇನ್ ಎಕ್ಸಾಮ್ಸ್ 70 to 90 ವರ್ಡ್ಸ್ ಇಸ್ ಜನರಲಿ ಅಕ್ಸೆಪ್ಟೇಬಲ್, ನೋ ಪ್ರಾಬ್ಲಮ್. ಸೊ ಯಾಕಂದ್ರೆ ಹೆಚ್ಚು ಕಡಿಮೆ ಆಗ್ತಿರ್ತಾವ. 70 ಇದ್ದು ನಡೀತಾ, 90 ಇದ್ದು ನಡೀತಾ, ಏನೋ ಅವ್ರು ಕೇಳಿದ ಅಬೌಟ್ 80 ಅದಾರ ಸುತ್ತಮುತ್ತಲು ಅಂತ ಅಂದಿದ್ದಾರೆ. ಹಾಗಾದ್ರೆ ನಾವು 70 to 80 ಏನೂ ತೊಂದರೆ ಇಲ್ಲ, acceptable. And major issue is writing too little or too much. ಅದು ನಮಗೆ ಬರಬಾರ್ದು. ಅತಿ ಕಡಿಮೆ ಬರೆಯೋದು ಆಗಿರ್ಬೋದು, ಅತಿ ಹೆಚ್ಚು ಬರೆಯೋದಾಗಿರ್ಬೋದು ಇರಬಾರ್ದು. ಸೊ ಈ ರೀತಿಯಾದ ಡೆಫಿನೆಟ್ಲಿ ಮೇಜರ್ ಇಶ್ಯೂ ಆಗುತ್ತೆ. ಸೊ ಫಾರ್ ಹೈಯೆಸ್ಟ್ ಮಾರ್ಕ್ಸ್ ಕೀಪ್ ಯುವರ್ ಪ್ಯಾರಾಗ್ರಾಫ್ ಕನ್ಸೈಸ್ ಅಂಡ್ ಅರೌಂಡ್ 80 ವರ್ಡ್ಸ್ ಅಲ್ಲಿ ಇರಲಿ ಅಂತ ನಾವು ಹೇಳುವಂತ ಮಾತು. ಸೊ ಎಕ್ಸಾಮ್ಸ್ ಅಲ್ಲಿ ಬ್ಯೂಟಿಫುಲ್ ರೀ, ಹೌದಾ? ಸೊ ಹಾಗಾದ್ರೆ ಇವಾಗ ನಾವು ಬಂದಿದ್ದೇವೆ ಟಾಪ್ 5 ಸಿಮಿಲರ್ ಕ್ವಶನ್ಸ್, ಕಂಪ್ಲೀಷನ್ ಕ್ವಶನ್ಸ್ ವಿತ್ ಆನ್ಸರ್ಸ್ ನಾವು ಡಿಸ್ಕಸ್ ಮಾಡೋಣ. ಫಸ್ಟ್ ಒನ್, ಹಾಗಾದ್ರೆ ಅದನ್ನು ಬಿಟ್ಟಿದ್ದೇನೆ, ಅದು ಲಾಸ್ಟ್ ಕ್ವಶನ್ ನೋಡ್ತೇನೆ. ಓಕೆ. ಸ್ಟ್ರೇಂಜ್ ವಿಸಿಟರ್. ಸೊ ಅದ್ರದ್ದು ಆನ್ಸರ್ ಅನ್ನು ಟೈಪ್ ಮಾಡಿದ್ದೆ ನೋಡೋಣ. ಸ್ಟ್ರೇಂಜ್ ವಿಸಿಟರ್ ಬಗ್ಗೆ ಓಪನಿಂಗ್ ಲೈನ್ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಒನ್ ಈವ್ನಿಂಗ್ ವೈಲ್ ಐ ವಾಸ್ ಅಲೋನ್ ಅಟ್ ಹೋಮ್ ಸಮನ್ ರ್ಯಾಂಗ್ ದ ಬೆಲ್. ನೋಡ್ರಿ, ಒಂದು ಸಂಜೆ ಆಗಿತ್ತು, ನಾನು ಮನೆಯಲ್ಲಿ ಒಬ್ಬನೇ ಇದ್ದೆ. ಸೊ ಅವಾಗ ಯಾರೋ ಬಂದು ಬೆಲ್ ಅನ್ನ ರ್ಯಾಂಗ್ ಮಾಡಿದ್ರು ಅಂತ. ಓಕೆ, ಇದು ಓಪನಿಂಗ್ ಲೈನ್. ಸೊ ಕ್ಲೋಸಿಂಗ್ ಲೈನ್ ಏನ್ ಕೊಟ್ಟಿದ್ದೀವಿ. ಸೊ ಇಟ್ ಬಿಕೇಮ್ ಅನ್ ಅನ್ಫರ್ಗೆಟಬಲ್ ಎಕ್ಸ್ಪೀರಿಯನ್ಸ್ ಇನ್ ಮೈ ಲೈಫ್. ಅದು ಎಂದಿಗೂ ಮರೆಯಲಾರದ ಎಕ್ಸ್ಪೀರಿಯನ್ಸ್ ಆಯ್ತು ನನ್ನ ಜೀವನದಲ್ಲಿ. ಸಿಮಿಲರ್ ಕ್ವಶನ್ಸ್ ತಗೊಂಡಿದ್ದೀನಿ, ಹ್ಯಾವ್ ಗಾಟ್ ಸಿಮಿಲರ್ ಕ್ವಶನ್ಸ್ ತಗೊಂಡಿದ್ದೀನಿ. ನಾನು ಅದೇ ಹೇಳ್ತೀನಿ, ನನ್ನ ಮೆಥಡ್ ಯಾವ್ದಂದ್ರೆ ಇಟಿ. ಸೊ ಈಸಿ ಟು ಡಿಫಿಕಲ್ಟ್ ಮೆಥಡ್ ಅಂತ ನಾವು ಕರಿತೀವಿ. ಸಾರಿ, ಓಕೆ. ಸೊ ಈಸಿ ಟು ಡಿಫಿಕಲ್ಟ್ ಮೆಥಡ್ ಅಂತ ನಾವು ಕರಿತೀವಿ. ಮೊದಲು ಅವ್ರು ಕೊಟ್ಟಂತ ಸೆಂಟೆನ್ಸಸ್ ರೀತಿ, ಅವ್ರು ಕೊಟ್ಟಂತ ಕ್ವಶನ್ಸ್ ರೀತಿ ನಮಗೆ ಬರ್ಲಿಕ್ಕೆ ಆಗತ್ತೆ ಇಲ್ಲೋ ಅದನ್ನ ನೋಡ್ಕೊಳ್ಳೋಣ. ಅದಾದ ನಂತರ ಅಡ್ವಾನ್ಸ್ ಲೆವೆಲ್ ಕ್ವಶನ್ಸ್ ನೋಡೋಣ. ಸೊ ಅದಕ್ಕಾಗಿ ಅವ್ರು ಕೊಟ್ಟಂತ
ಕ್ವಶನ್ ರೀತಿನೇ ಇದನ್ನು ತಗೊಂಡಿದ್ದೀನಿ. ಒಂದು ರಾತ್ರಿ ನಾನು ಒಬ್ಬನೇ ಇದ್ದೆ ಅಥವಾ ಒಬ್ಬಳೇ ಇದ್ದೆ. ಸೊ ಯಾರೋ ಬಂದು ಬೆಲ್ ಬಡಿತಾರೆ. ಅವಾಗ ಏನಾಗುತ್ತೆ, ಅದು ಎಂದಿಗೂ ನಾನು ಮರೆಯಲಾದ ನನ್ನ ಜೀವನದ ಒಂದು ಎಕ್ಸ್ಪೀರಿಯನ್ಸ್ ಆಗತ್ತೆ ಅಂತ ಕೊಟ್ಟಿದ್ದೀನಿ. ಹಾಗಾದರೆ ಆನ್ಸರ್ ಬರಿಬೇಕಾದ್ರೆ ನಾನು ಇಲ್ಲಿ ಏನು ಮಾಡಿದ್ದೀನಿ ಅಂದರೆ, ಡಿಯರ್ ಟೀಚರ್ಸ್, ಒನ್ ಈವ್ನಿಂಗ್ ಅವರು ಕೊಟ್ಟಿದ್ದನ್ನ ವಾಕ್ಯವನ್ನು ಯೂಸ್ ಮಾಡಿದ್ರು. ಒನ್ ಈವ್ನಿಂಗ್ ವೈಲ್ ಐ ವಾಸ್ ಅಲೋನ್ ಅಟ್ ಹೋಮ್ ಸಮ್ ಒನ್ ರ್ಯಾಂಗ್ ದ ಬೆಲ್ ಐ ಹ್ಯಾವ್ ರಿಟರ್ನ್ ಇನ್ ರೆಡ್ ಇಂಕ್ರಿ. ಯಾಕಂದ್ರೆ ಅವ್ರು ಕೊಟ್ಟಂತ ಸೆಂಟೆನ್ಸ್ ನಿಮಗೆ ಹೈಲೈಟ್ ಆಗಲಿ ಅಂತ ಕೊಟ್ಟಿದ್ದೀನಿ. ಸೊ ಅವಾಗ ಏನಾಯ್ತು, ಅದನ್ನ ಸ್ಟೋರಿ ಹೆಂಗ್ ಬರಿತೀನಿ ನೋಡ್ರೆ. ಓಕೆ, ಬ್ಯೂಟಿಫುಲ್. ಇದು ಮಜಾ ಇರುತ್ತೆ, ಇದು ಬಹಳಷ್ಟು ಇಂಟ್ರೆಸ್ಟಿಂಗ್. ನಾವು ಚಾಲೆಂಜಿಂಗ್ ಇರಬೇಕು, ಒಂದು ಡಿಫ್ರೆಂಟ್ ಇರಬೇಕು. ಎಲ್ಲೋಯ್ತು? ಓಕೆ, ಇಲ್ಲಿದೆ. ಕ್ಲಿಯರ್. ಓಕೆ. ಸೊ ಯಾರೋ ಬಂದು ಬೆಲ್ ಬಡದ್ರಂತ. ಸೊ ಅವಾಗ ಏನಾಯ್ತು ಅನ್ನೋದನ್ನ ನೋಡೋಣ. ಸೊ ಅವಾಗ ಏನಾಯ್ತು, ಐ ವಾಸ್ ಫ್ರೈಟನ್ಡ್. ಐ ವಾಸ್ ಫ್ರೈಟನ್ಡ್ ಅಂತ ವಾಕ್ಯ ಯೂಸ್ ಮಾಡಿದ್ದೀನಿ. ಇದು ಪ್ಯಾಸಿವ್ ಫಾರ್ಮ್ ದಲ್ಲಿದೆ, ಸಿಂಪಲ್ ಪಾರ್ಟ್ಸ್ ದಲ್ಲಿದೆ. ಸೊ ಐ ವಾಸ್ ಫ್ರೈಟನ್ಡ್, ನನಗೆ ಹೆದರಿಕಾಯ್ತು. ಯಾಕೆ ಹೆದರಿಕಾಯ್ತು ಗೊತ್ತಾ? ಬಿಕಾಸ್ ಯಾಕಂದ್ರೆ ಮೈ ಪೇರೆಂಟ್ಸ್ ಅವರವೇ, ನನ್ನ ತಂದೆ ತಾಯಿಗಳು ಅಲ್ಲಿ ಇರಲಿಲ್ಲ. ಓಕೆ, ನನ್ನ ಹತ್ರ ಇರಲಿಲ್ಲ. ನಾನು ಒಬ್ಬಳೇ ಇದ್ದೆ, ಅಲ್ಲೋನ್ ಇದ್ದೆ, ನಾನು ಒಬ್ಬನೇ ಇದ್ದೆ. ಸೊ ಅದಕ್ಕಾಗಿ ಐ ವಾಸ್ ಫ್ರೈಟನ್ಡ್ ಬಿಕಾಸ್ ಮೈ ಪೇರೆಂಟ್ಸ್ ವರ್ ಅವೇ. ಅವರು ಸೊ ಇರ್ಲಿಲ್ಲ. ನೆಕ್ಸ್ಟ್ ಏನ್ ಮಾಡಿದೆಪ್ಪ, ಸ್ಲೋಲಿ ಕಾಮ, ಇಲ್ಲಿ ಫುಲ್ ಸ್ಟಾಪ್. ಓಕೆ, ಸ್ಲೋಲಿ ಅನ್ನೋದು ಕಾಮ ಕೊಟ್ಟಿದ್ದೀನಿ. ಐ ಓಪನ್, ಸಿಂಪಲ್ ಪಾಸ್ಟ್ ಅಂಡ್ ಟೀಚರ್, ಸಿಂಪಲ್ ಪಾಸ್ಟ್ ಅಂಡ್ ಸಬ್ಜೆಕ್ಟ್ ವಿ ಟು ಯೂಸ್ ಮಾಡಿದ್ದೀನಿ. ಐ ಓಪನ್ ದ ಡೋರ್, ಸಾವಕಾಸಾಗಿ ನಾನು ಡೋರ್ನ ಓಪನ್ ಮಾಡಿದೆ. ಆ್ಯಂಡ್ ಸಾ, ಮತ್ತು ನೋಡಿದ್ದೆ, ವಿ ಟು ಯೂಸ್ ಮಾಡಿದ್ದೀನಿ. ಯಾರನ್ನ ನೋಡಿದೆ ಅಂದ್ರೆ, ಯಾನ್ ಓಲ್ಡ್ ವುಮೆನ್ ಆಸ್ಕಿಂಗ್ ಫಾರ್ ವಾಟರ್. ಒಬ್ಳು ವಯಸ್ಸಾದಂತ ಹೆಣ್ಮಗಳು ನೀರಿಗಾಗಿ ಕೇಳ್ತಾ ಇದ್ರು. ಯಾನ್ ಅನ್ನೋದನ್ನ ಆರ್ಟಿಕಲ್ ಬ್ಯೂಟಿಫುಲ್ ಆಗಿ ಯೂಸ್ ಮಾಡಿದ್ದೀನಿ. ಓಲ್ಡ್ ವುಮೆನ್ ಅಡ್ಜೆಕ್ಟಿವ್ ಹಾಕಿದ್ದೀನಿ. ಆಸ್ಕಿಂಗ್ ಫಾರ್ ವಾಟರ್, ನೀರನ್ನ ಕೇಳ್ತಾ ಇದ್ರು. ಟು ಅಲ್ಲ, ಆಸ್ಕಿಂಗ್ ಫಾರ್ ಅಂತ ಅನ್ನೋದನ್ನ ಎಕ್ಸಾಕ್ಟ್ ಯೂಸ್ ಮಾಡಿದ್ದೀನಿ, ಪ್ರಪೋಸಿಷನ್ ಅನ್ನ. ದೆನ್ ಐ ಹ್ಯಾವ್ ರಿಟರ್ನ್ ಫುಲ್ ಸ್ಟಾಪ್. ಫುಲ್ ಸ್ಟಾಪ್ ಕೊಟ್ಟಿದ್ದೀನಿ. ನಾನು ಏನ್ ಮಾಡಿದೆ, ನೀರು ಕೇಳಿದ್ರಲ್ಲ, ಅದಕ್ಕಾಗಿ ನಾನು ಏನ್ ಮಾಡಿದೆ, ಐ ಹೆಲ್ಪ್ಡ್ ಸಬ್ಜೆಕ್ಟ್ ವಿ ಟು ಹರ್, ನಾನು ಅವಳಿಗೆ ಹೆಲ್ಪ್ ಮಾಡಿದೆ. ಮತ್ತು ಆ್ಯಂಡ್ ಆಫರ್ಡ್ ಹರ್ ಅ ಚೇರ್, ನಾನು ಅವಳು ಕೂತ್ಕೊಳ್ಳಿಕ್ಕಾಗಿ ಒಂದು ಚೇರ್ನ ಕೊಟ್ಟೆ. ಸಿಂಪಲ್ ಪಾಸ್, ಬ್ಯೂಟಿಫುಲ್ ಬ್ಯೂಟಿಫುಲ್. ಸಬ್ಜೆಕ್ಟ್ ವಿ ಟು, ಸಬ್ಜೆಕ್ಟ್ ವಿ ಟು, ಅಬ್ಜೆಕ್ಟ್ ನ ಬಹಳಷ್ಟು ಬ್ಯೂಟಿಫುಲ್ ಯೂಸ್ ಮಾಡ್ಕೊಂಡಿದ್ದೀವಿ. ಓಕೆ, ಚೇರ್ ಅನ್ನು ಕೊಟ್ಟೆ. ಸೊ ಅವಳು ಏನ್ ಮಾಡಿದಳು, ಶಿ ಬ್ಲೆಸ್ಡ್ ಮೀ, ಸಬ್ಜೆಕ್ಟ್ ವಿ ಟು, ನನಗೆ ಆಶೀರ್ವಾದ ಮಾಡಿದ್ರು. ಬ್ಲೆಸ್ಡ್, ಬ್ಲೆಸ್ಡ್ ಅಲ್ಲ, ಬ್ಲೆಸ್ಡ್ ಮೀ. ಏನಕ್ಕೆ? ಫಾರ್ ಮೈ ಕೈಂಡ್ನೆಸ್ ಅಂಡ್ ಲೆಫ್ಟ್ ಪೀಸ್ಫುಲಿ. ಓಕೆ, ನನ್ನ ಕರುಣೆಗೆ ಅವಳು ಬ್ಲೆಸ್ ಮಾಡಿದ್ರು ಮತ್ತು ಸಾವಕಾಶ ಪೀಸ್ಫುಲ್ ಆಗಿ ಹೋಗ್ಬಿಟ್ರು. ವಿ ಟು ಯೂಸ್ ಮಾಡಿದ್ರೆ, ಲೀವ್ ಲೆಫ್ಟ್ ಅನ್ನ ಯೂಸ್ ಮಾಡಿದ್ರು. ನೋ ಐ ವಾಸ್ ಸ್ಕೇರ್ಡ್ ಅಟ್ ಫಸ್ಟ್, ನನಗೆ ಬಿಗಿನಿಂಗ್ ಏನಾಯ್ತು, ಹೆದರಿಕೆ ಆಯ್ತು. ಐ ವಾಸ್ ಸ್ಕೇರ್ಡ್, ಪ್ಯಾಸಿವ್ ವಾಯ್ಸ್ನಲ್ಲಿದೆ. ದ ಇನ್ಸಿಡೆಂಟ್ ಥಾಟ್ ಮೀ, ಅದನ್ನೇ ಯೂಸ್ ಮಾಡ್ಕೊಂಡಿದ್ದೆ. ಆ ಇನ್ಸಿಡೆಂಟ್ ನನಗೆ ಕಲಿಸ್ಕೊಡ್ತು ಏನನ್ನಂದ್ರೆ, ಮೀ ಟು ಬಿ ಹೆಲ್ಪ್ಫುಲ್ ಅಂಡ್ ಕಂಪೆಸನೇಟ್ ಅನ್ನೋದನ್ನ ನನಗೆ ಕಲಿಸ್ಕೊಡ್ತು. ಏನನ್ನ ಲೆಸನ್ ಮಾಡ್ತು ಅನ್ನೋದನ್ನ ಹಾಕ್ತಾ ಇದ್ದೀನಿ. ಇಟ್ ಬಿಕೇಮ್ ಅನ್ ಅನ್ಫರ್ಗೆಟಬಲ್ ಎಕ್ಸ್ಪೀರಿಯನ್ಸ್ ಇನ್ ಮೈ ಲೈಫ್ ಅನ್ನೋದನ್ನ ಅವ್ರು ಕೊಟ್ಟದನ್ನ ಆಸ್ ಇಟ್ ಇಸ್ ಕಾಪಿ ಪೇಸ್ಟ್ ಮಾಡಿದ್ದೀನಿ. ಸರ್, ನೀವು ಹೇಳಿದಂತ ಫಾರ್ಮುಲಾ ಅಂದ್ರಲ್ಲ, ಫಿದಾ ಫಾರ್ಮುಲಾ ಕರೆಕ್ಟ್ ಆಗಿದ್ದೇನಾ? ಇಲ್ಲೇ ಅಪ್ಲೈ ಆಗಿದೆ. ಹೌದ್ರಿ, ಓಪನಿಂಗ್ ಅಂಡ್ ಕ್ಲೋಸಿಂಗ್ ಅದನ್ನ ಕರೆಕ್ಟ್ ಯೂಸ್ ಮಾಡ್ಕೊಂಡಿದ್ದೇನೆ, ಅದನ್ನೇ ಯೂಸ್ ಮಾಡ್ಕೊಂಡಿದ್ದೀವಿ. ಅದಾದ ನಂತರ ಒಂದು ಪ್ರಾಬ್ಲಮ್ ಏನು ಬಂತು ಅನ್ನೋದನ್ನ ಹಾಕಿದ್ದೀನಿ, ಅಥವಾ ಸಿಚುವೇಶನ್ ಅನ್ನು ಕ್ರಿಯೇಟ್ ಮಾಡಿದ್ದೀನಿ. ಅದಂತರ ಮುಂದೆ ಅದನ್ನ ಹೆಂಗೆ ಸಾಲ್ವ್ ಮಾಡಿದ್ದೀನಿ, ಅದರಿಂದ ಏನ್ ರಿಸಲ್ಟ್ ಅನ್ನೋದು ಹಾಕಿದ್ದೀವಿ. ಅದಂತರ ಅದರಿಂದ ನಾನು ಏನು ಲೆಸನ್ ಕಲ್ತಿದ್ದೀನಿ ಅನ್ನೋದನ್ನು ಕೂಡ ಹಾಕಿದ್ದೀನಿ. ದಿಸ್ ಈಸ್ ದಿ ಬೆಸ್ಟ್ ಆನ್ಸರ್. ಓಕೆ, ಯಾಕೆ ಮಾರ್ಕ್ಸ್ ಕೊಡಲ್ರಿ? ಹಾ, ಓಕೆ. ಸೊ ಅದಕ್ಕಾಗಿ ಅವ್ರಿಗೆ ಮಾರ್ಕ್ಸ್ ಅನ್ನ ಖಂಡಿತವಾಗ್ಲೂ ಕೊಡ್ಬೇಕಾಗತ್ತ. ಸೊ ಫೈನಲಿ ಅವ್ರಿಗೆ ಕನ್ಕ್ಲೂಷನ್ ಯಾವ್ದಿದೆ ಅದನ್ನೇ ಹಾಕಿದ್ದೀನಿ. ಬ್ಯೂಟಿಫುಲ್. ಇಲ್ಲಿ ಕೊಟ್ಟಿದ್ದೀನಿ ರಿಸಲ್ಟ್ ಏನಾದ್ರು ಕೊಟ್ಟಿದ್ದೀನಿ. ದ ಇನ್ಸಿಡೆಂಟ್ ಥಾಟ್ ಮೀ, ಲೆಸನ್ ಏನು ಕಲ್ತ್ಕೊಂಡೆ ಅಂದ್ರೆ, ಟು ಮೀ ಟು ಬಿ ಹೆಲ್ಪ್ಫುಲ್ ಅಂಡ್ ಕಂಪಲ್ಸನೇಟ್ ಅನ್ನೋದು ಕಲ್ತ್ಕೊಂಡಿದ್ರಿ. ಸೊ ಆ ಲೆಸನ್ ಕಲ್ತ್ಕೊಂಡು, ಹಾಗಾದ್ರೆ ವರ್ಡ್ ಅಬೌಟ್ ಕೌಂಟ್ ಮಾಡ್ರಿ, 8 ವರ್ಡ್ಸ್ ಇದಾವೆ. ಓಕೆ, 8 ವರ್ಡ್ಸ್ಗೆ ನಾನು ತಂದು ಇಟ್ಟಿದ್ದೀವಿ. ಸೊ ಇಲ್ಲಿ ನಮ್ಮ ಲೈನ್ಸ್ ಬೇಕಾದ್ರೆ ಸ್ಲೈಡ್ಸ್ ದಲ್ಲಿ 1 2 3 4 5 6 ಸ್ಲೈಡ್ ಲೈನ್ಸ್ ಅಂತಂದ್ರಿ. ಅಂದ್ರೆ ನಾವು 6ಗೆ 10 10 ಕ್ಕಿಂತ ಹೆಚ್ಚಿಗೆ ಇಡಬಹುದಾ? ಸೊ ನೀವು ಹಿಂಗೆ ಚೆಕ್ ಮಾಡ್ಬೋದು. 1 2 3 4 5 6 7 8 9 10 11 12 13, ಅರೌಂಡ್ 12 to 13 ಅದಾವ್ರಿ. ಸೊ ಹಾಗಾಗಿ 6 ಲೈನ್ಸ್ ಕರೆಕ್ಟ್ ಆಗುತ್ತೆ, ಏನೂ ತೊಂದರೆ ಇಲ್ಲ. ಸೊ ನೀವು ಹಿಂಗೆ ಬರ್ದು, ನೀವು ನಿಮ್ಮ ಒಂದು ಆನ್ಸರ್ ಶೀಟ್ದಲ್ಲಿ ಬರೆದು ಚೆಕ್ ಮಾಡ್ಕೋಬಹುದು. ಹೇಗ ಬ್ಯೂಟಿಫುಲ್, ಖುಷಿ ಅನಿಸ್ತಾ? ರೈಟ್. ಸೆಕೆಂಡ್ ಕ್ವಶನ್.
ಅನ್ಎಕ್ಸ್ಪೆಕ್ಟೆಡ್ ಜರ್ನಿ ಬ್ಯೂಟಿಫುಲ್ ರೀ. ಇಂಥವು ಇರ್ಬೇಕ್ರಿ ಕ್ವಶನ್. ನಮ್ಮ ಟೀಚರ್ ಒಂದು ರೀಸನಿಂಗ್, ಲಾಜಿಕಲ್ ಥಿಂಕಿಂಗ್ ಅಂದ್ರೆ ರೀಸನಿಂಗ್ ಪವರ್ ಹೆಚ್ಚು ಮಾಡುವಂಥದ್ದು. ಸೊ ಅನ್ಎಕ್ಸ್ಪೆಕ್ಟೆಡ್ ಜರ್ನಿಯನ್ನ ಬಗ್ಗೆ ಕೊಟ್ಟಿದ್ದೀವಿ. ಓಪನಿಂಗ್ ಲೈನ್ ಏನು ಕೊಟ್ಟಿದ್ದೀವಿ ಗೊತ್ತಾ? ಲಾಸ್ಟ್ ಸಮ್ಮರ್ ಮೈ ಫ್ಯಾಮಿಲಿ ಪ್ಲಾನ್ ಶಾರ್ಟ್ ಟ್ರಿಪ್ ನಿಯರ್ ಬೈ, ಹತ್ತಿರದಲ್ಲಿರುವಂಥ ಒಂದು ಜಾಗಕ್ಕೆ ನಾವು ಫ್ಯಾಮಿಲಿ ಪ್ಲಾನ್ ಹಾಕಿದ್ದೀವಿ. ಅದಕ್ಕೆ ಒಂದು ಶಾರ್ಟ್ ಟ್ರಿಪ್‌ಗಾಗಿ. ಸೊ ಕ್ಲೋಸಿಂಗ್ ಲೈನ್ ಇದೆ, ದೋ ಸ್ಟ್ರೆಸ್‌ಫುಲ್ ಅಟ್ ಫಸ್ಟ್, ಬಹಳಷ್ಟು ಸ್ಟ್ರೆಸ್‌ಫುಲ್ ಅನಿಸ್ತು ಫಸ್ಟಿಗೆ. ಇಟ್ ಬಿಕೇಮ್ ಒನ್ ಆಫ್ ದಿ ಮೋಸ್ಟ್ ಮೆಮೊರೇಬಲ್ ಜರ್ನೀಸ್ ಆಫ್ ಮೈ ಲೈಫ್. ಅದೊಂದು ನನ್ನ ಜೀವನದಲ್ಲಿ ಮರೆಯಲಾರದಂತ ಒಂದು ಜರ್ನೀಸ್ ಆಯ್ತು. ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್, ಒನ್ ಆಫ್ ದ ಮೋಸ್ಟ್ ಜರ್ನೀಸ್. ಹ್ಯಾವ್ ಗಾಟ್ ಇದು ಅರ್ಥ ಆಗ್ತದೆ. ನಾವು ಮುಂಚೆ ಎಲ್ಲ ಇಂಥ ಕ್ವೆಶ್ಚನ್ಸ್ ಸಾಲ್ವ್ ಮಾಡಿದ್ದೀವಿ. 1, 2, 3, 4, 5 ಕ್ವೆಶ್ಚನ್ಸ್‌ಗಳು. ಸೊ ಅಂದ್ರೆ ಎಂದಿಗೂ ಮರೆಯಲಾರದಂತ ಜರ್ನಿ ಆಯ್ತು ನನ್ನ ಜೀವನದಲ್ಲಿ ಅಂತ ಮುಗಿಸ್ತಾ ಇದ್ದೇವೆ ಕ್ಲೋಸಿಂಗ್ ಲೈನ್. ಹಾಗಾದ್ರೆ ಇದಕ್ಕೆ ಸ್ಟೋರಿ ಬರೆಯೋಣ. ಇದಕ್ಕೆ ಇನ್ಸಿಡೆಂಟ್ ಬರಿಬೇಕಾದ್ರೆ ನಾನು ಏನ್ ಮಾಡ್ತೀನಿ ಅದನ್ನ ತಗೊಂಡಿದ್ದೀನಿ ಫಸ್ಟ್ ಲೈನ್. ಲಾಸ್ಟ್ ಸಮ್ಮರ್ ಮೈ ಫೈನಲ್ ಪ್ಲಾನ್ ಶಾರ್ಟ್ ಟ್ರಿಪ್ ಇನ್ ನಿಯರ್ ಬೈ ಆಸ್ ಇಟ್ ಇಸ್ ಕಾಪಿ ತೆಗೆದು ಫುಲ್ ಸ್ಟಾಪ್ ಮಾಡಿದ್ದೀನಿ. ನೆಕ್ಸ್ಟ್ ನಾನು ಸಿಚುವೇಶನ್ ಯಾವ ರೀತಿ ಕ್ರಿಯೇಟ್ ಮಾಡಿದ್ದೀನಿ ನೋಡ್ರಿ. ವಿ ವರ್ ಎಕ್ಸೈಟೆಡ್ ಸೇ ಪ್ಯಾಸಿವ್ ಫಾರ್ಮ್ ವಾಕ್ಯನ ನಾನು ತಗೊಂಡಿದ್ದೀನಿ. ವಿ ವರ್ ಎಕ್ಸೈಟೆಡ್ ಅಂಡ್ ಸ್ಟಾರ್ಟೆಡ್ ಅರ್ಲಿ ಇನ್ ದ ಮಾರ್ನಿಂಗ್. ಸೊ ಬಹಳಷ್ಟು ಉತ್ಸುಕರಾಗಿದ್ದೀವಿ. ಟ್ರಿಪ್‌ನ ಸ್ಟಾರ್ಟ್ ಮಾಡಿದೆವು ಅರ್ಲಿ ಇನ್ ದ ಮಾರ್ನಿಂಗ್‌ದಲ್ಲಿ ಫುಲ್ ಸ್ಟಾಪ್ ಇಷ್ಟೇ ಸಾಕು. ಸಣ್ಣ ಸಣ್ಣ ಸಡನ್ಲಿ, ಸಡನ್ಲಿ ಅಲ್ಲಿ ಕ್ವಿಕ್ಲಿ, ಸ್ಲೋಲಿ ಅಂತ ತಗೊಂಡಿದ್ದೆ. ಹೌದೇನು? ಇಲ್ಲಿ ಸಡನ್ಲಿ ತಕ್ಷಣ ಏನಾಯ್ತು ಗೊತ್ತಾ? ಅಂದ್ರೆ ನಾನು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಬೇಕಲ್ಲ. ಪ್ರಾಬ್ಲಮ್ ಬರ್ಬೇಕು ತಕ್ಷಣ. ಸಿಕ್ಕಾಪಟ್ಟೆ ನಾವು ಹೋಗ್ಬೇಕಾದ್ರೆ ನಾವು 5 ಜನ ಇದ್ವಿ, 6 ಜನ ಇದ್ವಿ. ಸಿಕ್ಕಾಪಟ್ಟೆ ಎಕ್ಸ್‌ಪ್ಲನೇಷನ್ ಬೇಕಾಗಿಲ್ಲ. ನಾನು ಅದೇ ಹೇಳ್ತೀನಿ. ಜಾಸ್ತಿ ಡಿಸ್ಕ್ರಿಪ್ಷನ್ ಬೇಕಾಗಿಲ್ಲ ಅಂತ. ಸಡನ್ಲಿ ಏನಾಯ್ತು a car broke down on a lonely road. ಒಂದೇ ರೋಡ್, ಸಿಂಗಲ್ ರೋಡ್‌ದಲ್ಲಿ ನಮ್ಮ ಕಾರ್ ಏನಾಯ್ತು ಬ್ರೇಕ್ ಇದನ್ನ ಬ್ರೋಕ್ ಡೌನ್ ಮಾಡಿದೆ. ವಿ2 ಮಾಡಿ ಬ್ರೋಕ್ ಡೌನ್ ಆಯ್ತು. ಹೌದಾ? ಅವಾಗೇನಾಯ್ತು ಯಾರು ಇಲ್ಲ ಅಲ್ಲಿ. ವಿ ಫೆಲ್ಟ್ ವರಿಡ್, ನಮಗೆ ಬಹಳಷ್ಟು ಚಿಂತೆ ಆಯ್ತು. ವಿ ಫೆಲ್ಟ್ ವರಿಡ್. ಬಟ್, ಕೊಟ್ಟು ಬಟ್, ಅ ಹೆಲ್ಪ್‌ಫುಲ್ ಮೆಕ್ಯಾನಿಕ್ ಅರೈವ್ಡ್. ಸಹಾಯ ಮಾಡ್ಲಿಕ್ಕೆ ಒಬ್ಬ ಮೆಕ್ಯಾನಿಕ್ ಬಂದ್ರು ಅಂಡ್ ರಿಪೇರ್ಡ್ ಇಟ್ ಕ್ವಿಕ್ಲಿ. ಬಂದು ಬೇಗನೆ ಅದನ್ನ ಕ್ವಿಕ್ ಆಗಿ ರಿಪೇರ್ ಮಾಡಿದ್ರು. ಪ್ರಾಬ್ಲಮ್ ಅನ್ನ ನಾನು ಸ್ಟಾರ್ಟಿಂಗ್ ಲೈನ್ ಯೂಸ್ ಮಾಡ್ಕೊಂಡಿದ್ದೀನಿ. ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡಿದ್ದೀನಿ. ಅದಾದ ನಂತರ ಅದಕ್ಕೆ ಸೊಲ್ಯೂಷನ್ ಕೂಡ ಬಂತು, ರಿಸಲ್ಟ್ ಕೂಡ ಬಂತು. ಆಫ್ಟರ್ ಸಮ್ ಡಿಲೇ, ಸ್ವಲ್ಪ ತಡ ಆದ ನಂತರ ವಿ ಕಂಟಿನ್ಯೂಡ್ ಅವರ್ ಜರ್ನಿ. ನಮ್ಮ ಜರ್ನಿ ಕಂಟಿನ್ಯೂ ಆಯ್ತು. ಓಕೆ. ಸಿಂಪಲ್ ಪಾಸ್ಟ್, ಎಲ್ಲವೂ ಸಿಂಪಲ್ ಪಾಸ್ಟ್ ಅಲ್ಲಿದಾವೆ. ಅಂಡ್ ಎಂಜಾಯ್ಡ್ ದ ಔಟಿಂಗ್. ಸೊ ಔಟಿಂಗ್ ಅನ್ನ ಎಂಜಾಯ್ ಮಾಡಿ ಮುಗಿತಾ? ಹಾಗಾದ್ರೆ ಕನ್ಕ್ಲೂಡ್ ಮಾಡಬೇಕಾದ್ರೆ ದಟ್ ಅನ್ಎಕ್ಸ್ಪೆಕ್ಟೆಡ್ ಟ್ರಬಲ್ ಟಾಟ್ ಅಸ್, ಏನು ಕಲಿಸ್ಕೊಡ್ತು ನಮಗೆ ಅಂತಂದ್ರೆ ಬ್ಯೂಟಿಫುಲ್ ರೀ. ಟಾಟ್ ಅಸ್ ಪೇಷನ್ಸ್ ಅಂಡ್ ಹೋಪ್ ಅನ್ನ ನಮಗೆ ಕಲಿಸ್ಕೊಡ್ತು. ಏನ್ ಲೆಸನ್ ಕಲ್ತ್ರಿ ಅನ್ನೋದನ್ನ ಅಲ್ಲಿ ಡೆಫಿನೆಟ್ಲಿ ಮೆನ್ಷನ್ ಮಾಡ್ಬೇಕಾಗತ್ತೆ. ಅದನ್ನ ನಾನು ಮೆನ್ಷನ್ ಮಾಡಿದ್ದೀನಿ. ದೋ ಫೈನಲಿ ಅದು ಏನಿದೆ ಕಾಪಿ ಪೇಸ್ಟ್ ಇದೆ. ದೋ ಸ್ಟ್ರೆಸ್ಫುಲ್ ಅಟ್ ಫಸ್ಟ್ ಇಟ್ ಬಿಕೇಮ್ ಒನ್ ಆಫ್ ದ ಮೋಸ್ಟ್ ಮೆಮೊರಬಲ್ ಜರ್ನೀಸ್ ಆಫ್ ಮೈ ಲೈಫ್ ಅನ್ನೋದು ಅವ್ರು ಕೊಟ್ಟಂತ ವಾಕ್ಯನ ನೀಟಾಗಿ ಪ್ರೆಸೆಂಟ್ ಮಾಡೋದ್ರೆ ಇಷ್ಟೇ ರೀ ಇರೋದು. ಮಜಾ ಇದೆ. ಓದ್ತಾ ಇದ್ದಾರೆ ಅವರಿಗೆ ಖುಷಿ ಅನ್ಸ್ಬೇಕು. ಸೊ ಎಲ್ಲಿನೂ ಮಾಸ್ ಕಟ್ ಮಾಡದೇ ಇರಬೇಕು. ಸೊ 80 ವರ್ಡ್ಸ್‌ಗಳು ಇದ್ದಾವೆ. ಆಯ್ತಾ? ಸೊ ಹಾಗಾದ್ರೆ ಥರ್ಡ್ ಒನ್ ಅ ಡೇ ಆಫ್ ಹೆವಿ ರೈನ್ ಬಗ್ಗೆ ಕೊಟ್ಟಿದ್ದೀನಿ. ಓಪನಿಂಗ್ ಲೈನ್ ಐ ಹ್ಯಾವ್ ಗಿವನ್ ಹಿಯರ್, ಇಟ್ ವಾಸ್ ರೈನಿಂಗ್ ಹೆವಿಲಿ ವೆನ್ ಸ್ಕೂಲ್ ಗಾಟ್ ಓವರ್ ಅಂತ. ಸ್ಕೂಲ್ ಮುಗೀತು, ಸಿಕ್ಕಾಪಟ್ಟೆ ಮಳೆ ಸ್ಟಾರ್ಟ್ ಆಯ್ತು. ಸೊ ಅದಾದ ಕ್ಲೋಸಿಂಗ್ ಲೈನ್ ಕೊಟ್ಟಿದ್ದೀನಿ. ದಟ್ ರೈನಿ ಡೇ ಟಾಟ್ ಮೀ, ನನಗೆ ಅದೇನು ಕಲಿಸ್ಕೊಡ್ತು? ದ ಟ್ರೂ ವ್ಯಾಲ್ಯೂ ಆಫ್ ಫ್ರೆಂಡ್ಶಿಪ್ ಬಗ್ಗೆ ಕಲಿಸ್ಕೊಡ್ತು. ಹಾಗಾದ್ರೆ ಇದಕ್ಕೆ ನಾವು ಸ್ಟೋರಿ ಬರೋಣ, ಇನ್ಸಿಡೆಂಟ್ ಬರೆಯೋಣ. ಸೊ ಏನು ಬರಿಬೋದು ನೋಡ್ರಿ. ಒಂದು, ಇಟ್ ವಾಸ್ ರೈನಿಂಗ್ ಹೆವಿಲಿ ಅನ್ನೋದನ್ನ ಕಾಪಿ ಪೇಸ್ಟ್ ಇದೆ, ಅದನ್ನ ಬರೋ ಫುಲ್ ಸ್ಟಾಪ್ ಕೊಟ್ಟಿದ್ದೀನಿ. ಅಂಡ್ ದ ರೋಡ್ಸ್ ವರ್ ಫ್ಲಡ್ಡೆಡ್. ಪ್ಯಾಸಿವ್ ಫಾರ್ಮ್ಸ್‌ಗಳನ್ನ ಬಹಳಷ್ಟು ಬ್ಯೂಟಿಫುಲ್ ಆಗಿ ಯೂಸ್ ಮಾಡ್ಕೊಂಡಿದ್ದೀನಿ. ಯಾಕೆ ಸರ್ ಅಂತಂದ್ರೆ ಅದು ದ ಸ್ಟ್ಯಾಂಡರ್ಡ್ ಆಫ್ ಸೆಂಟೆನ್ಸಸ್‌ಗಳನ್ನ ಇನ್ಕ್ರೀಸ್ ಮಾಡುತ್ತೆ. ಸೊ ಆ ವಾಕ್ಯದ ಒಂದು ಸ್ಟ್ಯಾಂಡರ್ಡ್ ಅನ್ನ ಇನ್ಕ್ರೀಸ್ ಮಾಡುತ್ತೆ. ಆ ಪ್ಯಾಸಿವ್ ಫಾರ್ಮ್‌ನ ಯಾರು ಹೆಚ್ಚಿಗೆ ಯೂಸ್ ಮಾಡ್ತಾರೆ ಎಕ್ಸಾಕ್ಟ್ ಅದು ಅದಕ್ಕೆ ಗೊತ್ತಾಗುತ್ತೆ. ಹಾಗಾಗಿ ದ ರೋಡ್ಸ್ ವರ್ ಫ್ಲಡ್ಡೆಡ್ ಆಗಿದ್ದು ಅಂಡ್ ಐ ಹ್ಯಾಡ್ ನೋ ಅಂಬ್ರೆಲಾ. ನನ್ನ ಹತ್ರ ಅಂಬ್ರೆಲಾ ಇರಲಿಲ್ಲ. ಐ ಹ್ಯಾಡ್ ನೋ ಅಂಬ್ರೆಲಾ ಸಿಂಪಲ್ ಪಾಸ್ಟ್ ಅಲ್ಲಿದೆ. ನೆನಪಲ್ಲಿ ಇಟ್ಕೊಳ್ರಿ, ಹ್ಯಾಡ್ ಅದು ವಿ2 ಇಲ್ಲಿ. ಹ್ಯಾಸ್ ಯಾವುದು? ವಿ2 ಫಾರ್ಮ್ ಹ್ಯಾಡ್ ಅದು. ಸೊ ಅದಕ್ಕೆ ಇಲ್ಲಿ ತಗೊಂಡಿದ್ದೀನಿ ಐ ಹ್ಯಾಡ್ ನೋ ಅಂಬ್ರೆಲಾ. ಮತ್ತೆ ಐ ಸ್ಟೂಡ್ ಹೆಲ್ಪ್ಲೆಸ್ಲಿ, ಸಬ್ಜೆಕ್ಟ್ ವಿ2 ಇದೆ. ಹೆಲ್ಪ್ಲೆಸ್ಲಿ ಆಗಿ ನಿಂತಿದ್ದೆ. ಆಡ್ವರ್ಬ್ ಅನ್ನ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದೀನಿ. ನಿಯರ್ ದ ಗೇಟ್ ಹತ್ರ ವೆನ್ ಮೈ ಕ್ಲೋಸ್ ಫ್ರೆಂಡ್ ಆಫರ್ ಟು ಶೇರ್ ಹರ್ ಅಂಬ್ರೆಲಾ. ಸೊ ನನ್ನ ಕ್ಲೋಸ್ ಫ್ರೆಂಡ್ ಅವಳ ಅಂಬ್ರೆಲಾನ ಶೇರ್ ಮಾಡ್ಲಿಕ್ಕೆ ಬಂದು ಅವ್ರು ಶೇರ್ ಅಂದ್ರೆ ಇಬ್ರು ಕೂಡ ಹೋಗೋಣ ಅಂತೇಳಿ. ಟುಗೆದರ್ ಇಬ್ರು ಕೂಡಿ ವಿ ವಾಕ್ಡ್ ಕೇರ್ಫುಲಿ, ಸಬ್ಜೆಕ್ಟ್ ವಿ2 ಇದೆ ರೀ. ಕೇರ್ಫುಲಿ ಥ್ರೂ ದ ರೇನ್, ಮಳೆಯಲ್ಲೇ ನಡೀತಾ ಕೇರ್ಫುಲ್ ಆಗಿ ನಡೀತಾ ಹೋದ್ವಿ. ಅಂಡ್ ರೀಚ್ಡ್ ಹೋಮ್ ಸೇಫ್ಲಿ. ರೀಚ್ಡ್ ಅಲ್ಲ, ರೀಚ್ಡ್ ಹೋಮ್ ಸೇಫ್ಲಿ. ಸೇಫ್ ಆಗಿ ಮನೆಯನ್ನ ತಲುಪಿದ್ದೇವೆ. ಅಡ್ವರ್ಬ್ ಅನ್ನು ಯೂಸ್ ಮಾಡಿದ್ವಿ. ದೋ ವಿ ವರ್ ವೆಟ್,
ನಾವು ತೊಯಿಸ್ಕೊಂಡಿದ್ರು ಕೂಡ ಐ ಫೆಲ್ಟ್ ಹ್ಯಾಪಿ ಅಂಡ್ ಗ್ರೇಟ್ಫುಲ್ ಫಾರ್ ಹರ್ ಕೈಂಡ್ನೆಸ್ ಅನ್ನೋದನ್ನ ನಾವು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದೀನಿ. ಅವಳ ಕೈಂಡ್ನೆಸ್ಗೆ ನಾನು ಬಹಳಷ್ಟು ಗ್ರೇಟ್ಫುಲ್ ಆಗಿದ್ದೆ. ಆ ಬಹಳಷ್ಟು ಗ್ರೇಟ್ಫುಲ್ ಆಗಿದ್ದೆ ಅದನ್ನ ಹೇಳ್ತಾ ಇದ್ದೀನಿ. ಸೊ ದಟ್ ರಿನಿಟಿ ಟಾಟ್ ಮಿ ದ ಟ್ರೂ ವ್ಯಾಲ್ಯೂ ಫ್ರೆಂಡ್ಶಿಪ್ ಅನ್ನೋದನ್ನ ಕೊಟ್ಟಿದ್ದೀನಿ. ಬ್ಯೂಟಿಫುಲ್. ಆ ಮಜಾ ಅನ್ಸುತ್ತೆ ರೀ ಇಂಥವು ಬರಿಬೇಕಾದ್ರೆ. ಲಾಸ್ಟ್ ಅಂಡ್ ಫೌಂಡ್ ಕಳ್ಕೊಂಡಿದ್ದು ಮತ್ತು ಪಡ್ಕೊಂಡಿದ್ರ ಬಗ್ಗೆ. ಓಪನಿಂಗ್ ಲೈನ್ ಏನ್ ಕೊಟ್ಟಿದ್ದೀನಿ, ವೈಲ್ ರಿಟರ್ನಿಂಗ್ ಫ್ರಾಮ್ ದಿ ಮಾರ್ಕೆಟ್ ಇಂದ ಬರ್ಬೇಕಾದ್ರೆ ಐ ರಿಯಲೈಸ್ಡ್ ಅಲ್ಲ ರಿಯಲೈಸ್ಡ್ ಮೈ ಪರ್ಸ್ ವಾಸ್ ಮಿಸ್ಸಿಂಗ್. ಹೌದಾ? ಮಾರ್ಕೆಟ್ ದಿಂದ ಬರ್ಬೇಕಾದ್ರೆ ನನ್ನ ಪರ್ಸ್ ಮಿಸ್ಸಿಂಗ್ ಅದನ್ನ ನೋಡಿದೆ. ಕ್ಲೋಸಿಂಗ್ ಲೈನ್ ಏನಿದೆ, ಐ ಕ್ಯಾನ್ ನೆವರ್ ಫರ್ಗೆಟ್ ದಟ್ ವ್ಯಾಲ್ಯುಬಲ್ ಲೆಸನ್ ಇನ್ ಮೈ ಲೈಫ್ ಅನ್ನೋದನ್ನ ಕೊಟ್ಟಿದ್ದೀನಿ. ಓಕೆ. ಸೊ ಅದಕ್ಕೆ ಆನ್ಸರ್ ಮಾಡಬೇಕಾದ್ರೆ ಇಟ್ ಈಸ್ ಜಸ್ಟ್ ವೈಲ್ ರಿಟರ್ನಿಂಗ್ ಫ್ರಮ್ ದ ಮಾರ್ಕೆಟ್ ಐ ರಿಯಲೈಸ್ ಮೈ ಪರ್ಸ್ ವಾಸ್ ಮಿಸ್ಸಿಂಗ್ ಆಸ್ ಇಟ್ ಕಾಪಿ ಪೇಸ್ಟ್ ಇದೆ. ಐ ಬಿಕಮ್ ಆಂಕ್ಷಿಯಸ್ ಅಂಡ್ ಸರ್ಚ್ಡ್ ಎವ್ರಿವೇರ್ ಇನ್ ಫಿಯರ್. ನನಗೆ ಬಹಳಷ್ಟು ಆಂಕ್ಷಿಯಸ್ ಆಯಿತು. ಬಿಕೇಮ್ ವಿ ಟು ಯೂಸ್ ಮಾಡಿ ಬಿಕೇಮ್ದು ಸರ್ಚ್ಡ್ ವಿ ಟು ಯೂಸ್ ಮಾಡಿದ್ದೀನಿ. ಎಲ್ಲ ಕಡೆ ಹುಡುಕಾಡ್ತೀನಿ ಹೆದರಿಕೆಯಿಂದ. ಇನ್ ಫಿಯರ್. ಆಫ್ಟರ್ ಅ ಫ್ಯೂ ಮಿನಿಟ್ಸ್ ಕೆಲವು ಕ್ಷಣಗಳಾದ ನಂತರ ಶಾಪ್ ಕೀಪರ್ ಕಾಲ್ಡ್ ಮೀ. ಒಬ್ಬ ಅಂಗಡಿಯವರು ನನ್ನ ಕರೆ ಮಾಡಿದ್ರು. ಕಾಲ್ಡ್ ಮೀ ಟು ಅಂಡ್ ರಿಟರ್ನ್ ಇಟ್ ಸೇಫ್ಲಿ ಆಗಿ ನನಗೆ ರಿಟರ್ನ್ ಮಾಡಿದ್ರು. ಅಡ್ವರ್ಬ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ಅಲ್ಲಿ ಇಲ್ಲಿ ನಮ್ಮ ವಾಕ್ಯಗಳಲ್ಲಿ ಅಡ್ವರ್ಬ್ ಅಂಡ್ ಅಡ್ಜೆಕ್ಟಿವ್ಸ್‌ಗಳನ್ನ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದೀವಿ. ಆಮೇಲೆ ಹಿ ಹ್ಯಾಡ್ ಫೌಂಡ್ ಇಟ್ ಲೈಯಿಂಗ್. ಅವ್ರಿಗೆ ಎಲ್ಲಿ ಸಿಕ್ಕಿತ್ತಂದ್ರೆ, ಇಟ್ ಲೈಯಿಂಗ್ ನಿಯರ್ ಹಿಸ್ ಶಾಪ್ ಅಲ್ಲಿ ನಾವು ಶಾಪ್ ತಗೋಬೇಕಾದ್ರೆ ಅಲ್ಲೇ ಬಿಟ್ಟು ಬಂದಿದ್ದೆ. ಸೊ ಅದಕ್ಕೆ ಅವರಿಗೆ ಸಿಕ್ಕಿರುತ್ತೆ. ಇಲ್ಲಿ ನೋಡ್ರಿ ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡಿದ್ದೇವಿ. ಅದಂತರ ಇನ್ಸಿಡೆಂಟ್ ಸಿಚುವೇಶನ್ ಕ್ರಿಯೇಟ್ ಆಯ್ತು. ಅದಂತರ ರಿಸಲ್ಟ್ ಏನಾಯ್ತು, ಇಫೆಕ್ಟ್ ಏನಾಯ್ತು ಅದನ್ನು ಕೊಟ್ಟಿದ್ದೀನಿ. ಫೈನಲಿ ಐ ಥ್ಯಾಂಕ್ಡ್ ಹಿಮ್ ಸಿನ್ಸಿಯರ್ಲಿ ಫಾರ್ ಹಿಸ್ ಆನೆಸ್ಟಿ ಅಂಡ್ ಕೈಂಡ್ನೆಸ್. ಅವರ ಆನೆಸ್ಟಿ ಅಂಡ್ ಕೈಂಡ್ನೆಸ್‌ಗೆ ನಾನು ಧನ್ಯವಾದಗಳನ್ನ ಹೇಳಿದೆ. ಸಿನ್ಸಿಯರ್ ಆಗಿ ಧನ್ಯವಾದಗಳನ್ನ ಹೇಳಿದೆ. ದ್ಯಾಟ್ ಇನ್ಸಿಡೆಂಟ್ ಏನು ಮಾಡ್ತು ನಿಮಗೆ, ಮೇಡ್ ಮಿ ರಿಯಲೈಸ್ ದ್ಯಾಟ್ ಗುಡ್ ಪೀಪಲ್ ಸ್ಟಿಲ್ ಎಕ್ಸಿಸ್ಟ್ ಅನ್ನೋದನ್ನ ನನಗೆ ರಿಯಲೈಸ್ ಮಾಡ್ತು. ಹಾಗಾಗಿ ಐ ಕ್ಯಾನ್ ನೆವರ್ ಫಾರ್ಗೆಟ್ ದ್ಯಾಟ್ ವ್ಯಾಲ್ಯೂಬಲ್ ಲೆಸನ್ ಇನ್ ಮೈ ಲೈಫ್ ಅನ್ನೋದನ್ನ ಅವ್ರು ಕೊಟ್ಟಿದ್ದಾರೆ ನೀಟಾಗಿ ಬರ್ದಿದ್ದೀನಿ, ಫುಲ್ ಸ್ಟಾಪ್ ಕೊಟ್ಟಿದ್ದೀನಿ, ಮುಗೀತು. ರೈಟ್? ಸೊ ಇದು ಆಯ್ತು. ಸೊ ಫೈನಲಿ ಫಿಫ್ತ್ ಒನ್, ಅ ಮೆಮೊರೇಬಲ್ ರೆಸ್ಕ್ಯೂ ಬಗ್ಗೆ ನಾನು ಮಾಹಿತಿ ಕೊಡ್ತಿದ್ದೀನಿ. ಡ್ಯೂರಿಂಗ್ ದ ಹಾಲಿಡೇಸ್ ವಿ ವಿಸಿಟೆಡ್ ಅವರ್ ವಿಲೇಜ್. ನಮ್ಮ ಊರಿಗೆ ಹಳ್ಳಿಗೆ ಭೇಟಿ ಕೊಟ್ಟಿದ್ವಿ. ಅವಾಗ ಏನಾಯ್ತು, ಐ ವಾಸ್ ಟ್ರೂಲಿ ಮೆಮೊರೇಬಲ್ ಇನ್ಸಿಡೆಂಟ್ ಇನ್ ಮೈ ಲೈಫ್. ಅದು ಎಂದಿಗೂ ಮರೆಯಲಾರದ ಇನ್ಸಿಡೆಂಟ್ ಆಗಿತ್ತು ಅನ್ನೋದನ್ನ ಕೊಟ್ಟಿದ್ದೀನಿ. ಸೊ ಹಾಗಾದರೆ ಇದೇ ರೀತಿ ಕ್ವಶನ್ ಕೇಳಿದರೆ ಡ್ಯೂರಿಂಗ್ ದ ಹಾಲಿಡೇಸ್ ವಿ ವಿಸಿಟೆಡ್ ಅವರ್ ವಿಲೇಜ್ ಅಂತ ತೋರಿದ್ದೀನಿ. ಒನ್ ಆಫ್ಟರ್ನೂನ್ ಏನಾಯ್ತು, ಒಂದು ಮಧ್ಯಾಹ್ನ ಕೊಟ್ಟಿದ್ದೀನಿ. ವಿ ಹರ್ಡ್ ವಿ ಟು ಸಬ್ಜೆಕ್ಟ್ ವಿ ಟು ಇದೆ. ಲೌಡ್ ಕ್ರೈಸ್ ನಿಯರ್ ಅ ವೆಲ್. ಆ ಬಾವಿ ಹತ್ತಿರ ಯಾರೋ ಚೀರ್ತಾ ಇದ್ರು. ಆ ಬಾವಿ ಹತ್ತಿರ ವೆಲ್ ಹತ್ತಿರ ಚೀರ್ತಾ ಇದ್ರು. ಸ್ಮಾಲ್ ಕಾಫ್ ಹ್ಯಾಡ್ ಆಕ್ಸಿಡೆಂಟ್ಲಿ ಫಾಲನ್ ಇನ್ಸೈಡ್. ಅದರಲ್ಲಿ ಒಂದು ಕಾಫ್ ಒಳಗಡೆ ಬಿದ್ದಿರ್ತದೆ. ಸ್ಮಾಲ್ ಕಾಫ್ ಏನಾಗಿರ್ತದೆ, ಆಕ್ಸಿಡೆಂಟ್ಲಿ ಆಗಿ ಅದು ಒಳಗಡೆ ಬಿದ್ದಿರ್ತೈತಿ. ಅಡ್ವರ್ಬ್ಗಳನ್ನ ಬಹಳಷ್ಟು ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದೀವಿ ನಮ್ಮೆಲ್ಲರಲ್ಲಿ. ಫಾಲನ್ಸ್. ದ ವಿಲೇಜಸ್ ಗ್ಯಾದರ್ ಕ್ವಿಕ್ಲಿ. ಎಲ್ಲ ಹಳ್ಳಿಗರು ಕ್ವಿಕ್ ಆಗಿ ನೋಡ್ರಿ ಎಷ್ಟು ಬ್ಯೂಟಿಫುಲ್ ಆಗಿ ಅಡ್ವರ್ಬ್ಗಳನ್ನ ಯೂಸ್ ಮಾಡ್ಕೊಂಡಿದ್ದೀವಿ. ವಿಲೇಜಸ್ ಗ್ಯಾದರ್ ಆಗ್ತಾರೆ, ವಿ ಟು ಆಗ್ತಾರೆ. ಅಂಡ್ ವರ್ಕ್ಡ್ ಟುಗೆದರ್ ಟು ರೆಸ್ಕ್ಯೂ ಇಟ್. ಎಲ್ಲರೂ ರೆಸ್ಕ್ಯೂ ಮಾಡ್ಲಿಕ್ಕೆ ಎಲ್ಲರೂ ಕೂಡಿ ಕೆಲಸ ಮಾಡ್ತಾರೆ. ಆಫ್ಟರ್ ಮಚ್ ಎಫರ್ಟ್. ಬಹಳಷ್ಟು ಪ್ರಯತ್ನ ಪಟ್ಟ ನಂತರ ದೇ ಪುಲ್ಡ್ ಇಟ್ ಔಟ್ ಸೇಫ್ಲಿ ಆಗಿ ಅದನ್ನು ತೆಗಿತಾರೆ. ಎವ್ರಿ ಒನ್ ಚಿಯರ್ಡ್ ವಿತ್ ಜಾಯ್ ಅಂಡ್ ರಿಲೀಫ್. ಎಲ್ಲರೂ ಖುಷಿಯಿಂದ ಚಿಯರ್ ಮಾಡ್ತಾರೆ, ರಿಲೀಫ್ ಮಾಡ್ಕೋತಾರೆ. ಸೊ ದಟ್ ಬ್ರೇವ್ ಆಕ್ಟ್ ಟಾಟ್ ಮೀ. ಆ ಒಂದು ಇನ್ಸಿಡೆಂಟ್ ನಮಗೆ ಏನು ಕಲಿಸ್ಕೊಡ್ತಂದ್ರೆ, ದ ಇಂಪಾರ್ಟೆನ್ಸ್ ಆಫ್ ಯುನಿಟಿ ಅಂಡ್ ಕೈಂಡ್ನೆಸ್ ಅನ್ನ ಕಲಿಸ್ಕೊಡ್ತು. ಬ್ಯೂಟಿಫುಲ್ ರೀ, ಈ ರೀತಿ ಬರೀಬೇಕು. ಹಾಗಾದ್ರೆ ಇದು ಕಾಪಿ ಪೇಸ್ಟ್ ಇದೆ. ಇಟ್ ವಾಸ್ ಟ್ರೂಲಿ ಮೆಮೊರೇಬಲ್ ಇನ್ಸಿಡೆಂಟ್ ಇನ್ ಮೈ ಲೈಫ್ ಅನ್ನೋದು. ಖುಷಿ ಅನ್ಸುತ್ತಲ್ಲ ಈ ರೀತಿ ಸ್ಟೋರೀಸ್ ಬರಿಬೇಕಾದ್ರೆ? ಹಾ, ಖುಷಿ ಅನ್ಸುತ್ತೆ ರೀ. ಆಕ್ಚುಲಿ ಅದರ ಆನ್ಸರ್ ಕೊಡ್ಬೇಕಾಗಿತ್ತು, ನಾನು ಬರ್ದಿಲ್ಲ ಅನ್ಕೊಂಡಿದ್ದೀನಿ. ಓಕೆ. ಸೊ ಪ್ರೋ ಟಿಪ್ ನ ಹೇಳ್ತೀನಿ. ಏನಂತಂದ್ರೆ, ಇನ್ ದ ಎಕ್ಸಾಮ್ ಇಫ್ ಫ್ಯೂ ವರ್ಡ್ಸ್ ಶಾರ್ಟ್ ಅಂಡ್ ಆಡ್ ಆನ್. ನಿಮಗೆ ಏನಾದರೂ ಕಡಿಮೆ ಶಬ್ದಗಳು ಅನಿಸ್ತಾ ಇದ್ದರೆ ಅದಕ್ಕೆ ಆಡ್ ಮಾಡ್ರಿ. ಏನನ್ನ ಆಡ್ ಮಾಡ್ರಿ? ಅಡ್ವರ್ಬ್ ಗಳನ್ನ ಆಡ್ ಮಾಡ್ರಿ. ನಾನು ಅದೇ ಹೇಳಿದೆ, ಲೈಕ್ ಸಡನ್ಲಿ ಆಗಿರ್ಬೋದು, ಕ್ವಿಕ್ಲಿ ಆಗಿರ್ಬೋದು, ಪಾಯಿಂಟ್ಲಿ ಆಗಿರ್ಬೋದು, ಫಾಸ್ಟ್ ಆಗಿರ್ಬೋದು, ಸ್ಮೂತ್ಲಿ ಆಗಿರ್ಬೋದು, ಇಂಥ ಅಡ್ವರ್ಬ್ ಗಳನ್ನ ಯೂಸ್ ಮಾಡ್ರಿ. ಅಥವಾ ಕಲರ್ ಇದ್ರೆ ಅದಕ್ಕೆ ಟೂನ್‌ಗಳನ್ನ ಐರನ್ ಬೋರ್ಡ್ ಈ ರೀತಿನೂ ಆಡ್ ಮಾಡ್ಬೋದು. ನಿಮ್ಗೆ ಗೊತ್ತಿದ್ರೆ. ಟು ಬ್ರಿಡ್ಜ್ ದ ಗ್ಯಾಪ್. ಆ ಗ್ಯಾಪ್‌ನ ಫಿಲ್ ಮಾಡ್ಲಿಕ್ಕೆ ಈ ರೀತಿ ಅಡ್ವರ್ಬ್‌ಗಳನ್ನ ಯೂಸ್ ಮಾಡ್ರಿ. ಅದನ್ನ ಬಿಟ್ಟು ಹೊಸದೊಂದು ಕ್ರಿಯೇಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಅಷ್ಟೇ ಮುಗಿದೋಯ್ತು. ಸಣ್ಣ ಸಣ್ಣ ಅಡ್ವರ್ಬ್, ಅಡ್ಜೆಕ್ಟಿವ್‌ನ ಆಡ್ ಮಾಡಿ ಬಹಳಷ್ಟು ಬ್ಯೂಟಿಫುಲ್ ಅನ್ಸುತ್ತೆ. ಮುಗೀತು. ಐ ಹಾಗಾದ್ರೆ ಇದರ PDF ಫಾರ್ಮ್ಯಾಟ್‌ನ ನಾವು ಯಾರ್ಯಾರು ಮೆಂಬರ್‌ಶಿಪ್ ತಗೊಂಡಿದ್ದೀರಿ, ನಮ್ಮ ಚಾನಲ್‌ಗೆ ಜಾಯಿನ್ ಆಗಿದ್ದೀರಿ ಅಮೌಂಟ್ ಕೊಟ್ಟು, ಅವರಿಗೆ ನಾನು ಈ PDF ಫಾರ್ಮ್ಯಾಟ್‌ನ ಕಳಿಸ್ತೀನಿ ಅಂತ ಹೇಳ್ತಾ, ಸೊ ಇಲ್ಲಿಗೆ ಇದು ಮುಗಿಸ್ತೇನೆ. ಅನ್ಸಿದ್ದನ್ನ ಕಮೆಂಟ್ ಮಾಡಿ. ಮತ್ತೆ ಈ ವಿಡಿಯೋ ನೋಡಿದ ತಕ್ಷಣ ನಿಮ್ಮ ಲೈಕ್ ಮಾಡಿ, ಡಿಸ್ಲೈಕ್ ಮಾಡಿ, ಶೇರ್ ಮಾಡಿ. ನಾಲೆಡ್ಜ್ ಶೇರ್ ಮಾಡಬೇಕು. ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆಲ್ ಬೆಲ್ ಮೇಲೆ ಕ್ಲಿಕ್ ಮಾಡ್ರಿ. ಅಂಡ್ ಇನ್ನೂ ಇಷ್ಟ ಆದರೆ ಇದರ PDF ಫಾರ್ಮ್ಯಾಟ್ ಬೇಕು ಸರ್ ಅನ್ನೋದಾದ್ರೆ ನಮ್ಮ ಚಾನಲ್ ಕೂಡ ಜಾಯಿನ್ ಆಗ್ಬೋದು. ಜಾಯಿನ್ ಆಗೋದ್ರ ಮೂಲಕ ಸಿಂಪಲ್ ಕಡಿಮೆ ಅಮೌಂಟ್ ಇದೆ ರೀ. ಸೊ 199 ಏನೋ ಅಷ್ಟೇ ಇದೆ. ಸೊ ಅಷ್ಟು ಕೊಟ್ರೆ 1 ತಿಂಗಳಲ್ಲಿ ನೀವು ಜಾಯಿನ್ ಆಗ್ತೀರಿ. ಸೊ ಅದನ್ನು ಕೂಡ ನೀವು ಮಾಡ್ಕೋಬಹುದು. ಓಕೆ. ರೈಟಾ? ಸೊ
ವಿಡಿಯೋ ಮುಗಿಸ್ತೀನಿ. ಚೆನ್ನಾಗಿ ಓದ್ತಾ ಇರಿ. ಅನಿಸಿದ್ರೆ ಕಮೆಂಟ್ ಬಾಕ್ಸ್ ತಿಳಿಸ್ರಿ. ಇರೋ ಮಿಸ್ಟೇಕ್ಸ್ ಕೂಡ ತಿಳಿಸ್ರಿ ವಿತ್ ಅಥೆಂಟಿಕೇಶನ್ದೊಂದಿಗೆ ಅಂತ ಹೇಳ್ತಾ. ಸೊ ಓದ್ತಾ ಇರಿ, ಸ್ಟಡಿ ಮಾಡ್ತಾ ಇರಿ. ನೆಕ್ಸ್ಟ್ ಆಸ್ ಯೂಶುವಲ್ ಕಂಟಿನ್ಯೂಟಿ ವಿಡಿಯೋ ಮಾಡ್ತಾ ಇರ್ತೀವಿ. 79 ಕ್ವಶನ್ ಓದ್ತೀನಿ, ಅದಾದ್ಮೇಲೆ 80 ಕ್ವಶನ್, 81 ಈ ರೀತಿ ಮಾಡ್ತಾ ಕ್ವಶನ್ ಬುಕ್ಲೆಟ್ನ ಮುಗಿಸೋಣ. ಓಕೆ, ಸ್ಟಡಿ ಮಾಡ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಹ್ಯಾವ್ ಅ ನೈಸ್ ಡೇ.